ಭಕ್ತಿಯಿಂದ ಸ್ಮರಣೆ ಮಾಡಿ ವಿಶ್ವಗುರು ಬಸವ ತಂದೆಯನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನ ಜಲವನ್ನ ಪಾವನಗೈದು ಭಕ್ತ ಕುಲಕೋಟಿಯನ್ನ ಉದ್ಧರಿಸಿ ಹರಸಿರುವಂಥ ಮಹಾಮಹಿಮಾ ಮಹಾತಪಸ್ವಿ, ಅನಂತ ಲೀಲೆಗಳ ಮೂಲಕ ನಂಬಿದ ಭಕ್ತರ ಬಾಳನ್ನ ಉದ್ಧಾರ ಶ್ರೀ ಎಲ್ಲ ಮಹಾಪ್ರಭುಗಳ ದಿವ್ಯ ಸಮಾಧಿಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಕರುನಾಡಿನ ಕಲ್ಯಾಣವನ್ನ ಮಾಡಿ ನಮ್ಮ ಭಕ್ತರ ನಡೆದಾಡುವ ದೇವರಾಗಿ ಈ ಕ್ಷೇತ್ರವನ್ನು ಉದ್ಧರಿಸುವ ಬೆಳಕು ಪರಮ ಪೂಜ್ಯ ಶ್ರೀಮನ್ನಿರಂಜನ ಷಡಕ್ಷರಿ ಸಿದ್ಧಾಂತ ಅಪ್ಪಗಳವರ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕ್ಷೇತ್ರದ ಬಡಿ ನಮ್ಮ ನಾಡುಂಡ ಅಪರೂಪವಾಗಿರುವಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಷಡಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಯೋಗಿ ಸಮರ್ಪಣೆ ಸದ್ಗುರು ಯಲ್ಲಾಂಗೇಶ್ವರ 40ನೇ ವರ್ಷದ ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಚರಿತಾಮೃತ ಪ್ರವಚನ ಈ ಪವಿತ್ರ
ಜೀವ ಯಾಕೆ ಸುಖ ಸಿಗೋದಿಲ್ಲ? ಯಾಕೆ ನಮ್ಮ ಮನೆತನಗಳಲ್ಲಿ ಶಾಂತಿ ನೆಮ್ಮದಿ ಇರೋದಿಲ್ಲ? ಎಂದಾದರೂ ನಾವು ವಿಚಾರ ಮಾಡ್ತೀವೇನು? ಮಾಡೋದಿಲ್ಲ. ಅತಿ ತೊಂದರೆಯಾದಾಗ ನಮ್ಮಂಥವ್ರು ಕಂಡಾಗ ಲಿಂಬೆಹಣ್ಣು ಮಂತ್ರಿಸಿಕೊಡ್ರಿ, ತೆಂಗಿನಕಾಯಿ ಮಂತ್ರಿಸಿಕೊಡ್ರಿ, ಇಲ್ಲ ಏನಾರ ಒಂದು ಮಾಡಿಕೊಡ್ರಿ, ಹಿಂಗೆ ಕೇಳೋ ಕಂಪನಿ ಬಹಳದ ಜಗತ್ನ್ಯಾಗ. ಆದರೆ ನಿಮಗೆ ನೀವೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಜೀವನದ ವಿಧಾನ. ಏನು ಮಾಡಿದ್ರೆ ನಮ್ಮ ಮನೆತನಗಳಲ್ಲಿ ಆನಂದ ಇರ್ತದ, ಸುಖ ಇರ್ತದ, ಮನುಷ್ಯನಿಗೆ ನೆಮ್ಮದಿ ಸಿಗ್ತದ ಅನ್ನೋದನ್ನು ತುಳಸಿದಾಸರು, ತುಳಸಿ ರಾಮಾಯಣವನ್ನು ಬರೆದಿರುವಂಥ ಮಹಾನುಭಾವ ತುಳಸಿದಾಸ್, ಆ ತುಳಸಿದಾಸರು ಬಹಳ ಚಂದ ಹೇಳ್ತಾರೆ. इस संसार में 5 रत्न सार है, इस संसार में 5 ಸಾರ ಹೈ. ಈ ಜಗತ್ತಿನೊಳಗ, ಈ ಪ್ರಪಂಚದೊಳಗ, ಈ ಸಂಸಾರದೊಳಗ 5 ರತ್ನಗಳದಾವಂತ, ಬಹಳ ಕಿಮ್ಮತ್ತಿನ ರತ್ನಗಳು. ಅವು ಕಣ್ಣಿಗೆ ಕಾಣದೇ ಇರುವಂಥ ರತ್ನಗಳದಾವ. ಉಳಿದ ರತ್ನಗಳು ಬಂಗಾರ ಬೆಳ್ಳಿ ಅದು ಅಂಗಡಿಯಾಗ ಮಾರ್ಕೆಟ್ನಾಗ ಸಿಗಬಹುದು ರೊಕ್ಕ ಕೊಟ್ರೆ, ಇವು ಸಿಗಂಗಿಲ್ಲ. ಮತ್ತು ಇವು ಎಲ್ಲಿದಾವ್ರಪ್ಪ, ಇವುಗಳನ್ನು ಎಲ್ಲಿ ಪಡ್ಕೋಬೇಕು ನಾವು ಅಂತ ಅವರು ಒಂದೊಂದು ರತ್ನವನ್ನು ಚಂದ ಹೇಳ್ತಾರ. 5 ರತ್ನ ಹೈ, 5 ಅದಾವಂತ, 5 ರತ್ನ. ಅವ್ರು ಹೇಳ್ತಾರೆ, ಮೊದಲನೇದು ಸಾಧು ಮಿಲನ್. ಯಾವಾಗಲೂ ನಾವು ಸಂಸಾರಸ್ಥರಾದವರು ಬಿಡುವಿನ ವೇಳೆಯೊಳಗೆ ಸಮಯದ ಅವಕಾಶವನ್ನು ಮಾಡಿಕೊಂಡು ಸಜ್ಜನರ ಸಹವಾಸವನ್ನು ಮಾಡಬೇಕು, ಸತ್ಪುರುಷರ ಸಹವಾಸವನ್ನು ಮಾಡಬೇಕು, ಸತ್ಸಂಗಗ ಪಾಲ್ಗೊಳ್ಳಬೇಕು, ಮಹಾತ್ಮರ ಚರಿತ್ರೆಗಳನ್ನು ಭಕ್ತಿಯಿಂದ ಕೇಳಬೇಕು. ಹಂಗೆ ಕೇಳಂಗಿಲ್ಲ ನೋಡ್ರಿ ನಾವು. ನಮ್ಮ ಪ್ರಪಂಚನೇ ಭಾಳ ದೊಡ್ಡದಾಗಿರ್ತದೆ ನಮಗೆ. ನೋಡ್ರಿ, ನಾವು ಹೇಳ್ತೀವಿ, ಅವ್ರು ಮಾತಾಡ್ತಾರೆ, ಅದು ಪ್ರಪಂಚ, ಅದು ಹಂಗ ಇರ್ತದೆ. ಎಲ್ಲಿದ್ದೀವಿ, ಏನು ನಡೆದದ, ಏನು ಹೇಳಕತ್ತ, ಏನು ಮಾಡತ್ಯಾರ, ನಮ್ಮದೇನು ಇಲ್ವೇ ಇಲ್ಲ. ಸುಮ್ಮನೆ ಅಲ್ಲಿನೂ ಅದೇ, ಇಲ್ಲಿನೂ ಅದೇ. ಸಂಸಾರ ಅಂದ್ರೆ ದೊಡ್ಡ ಗದ್ದಲ ನಮ್ಮದು. ತಣ್ಣಗಿರೋ ಪೈಕಿನ ನಾವಲ್ಲ. ನಮಗೆ ಗೊತ್ತೇ ಇಲ್ಲ ನಾವು ತಣ್ಣಗಿರಾಕ ಬಂದೀವಿ ಅನ್ನೋದ ಮರ್ತೀವಿ. ಹೌದಲ್ರಿ? ನಮ್ಮ ಸಂಸಾರ ಹೆಂಗದಾವ, ಶರಣಪ್ಪನ ಸಂಸಾರ ಹೆಂಗಿತ್ತು, ಇದನ್ನು ಹೇಳಬೇಕಾಗ್ಯದ ನಿಮಗೆ. ಶರಣಬಸಪ್ಪನವರ ಸಂಸಾರಕ್ಕೂ ನಮ್ಮ ಸಂಸಾರಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಬಹಳ ಜನ ನೀವು ರೈತರ ಇದ್ದೀರಿ. ನಿಮ್ಮದ ಒಂದು ಬದುಕಿನ ಸತ್ಯವನ್ನು ತಿಳಿಸ್ತೀನಿ. ರೈತರಿದ್ರೆ ಇದು ಗೊತ್ತಾಗ್ತದೆ. ನಿಮ್ಮ ಮನೆಯೊಳಗೆ ಹೈನಕ್ಕಾಗಿ ಎಮ್ಮೆ ಸಾಕೀರಿ, ಆಕಳ ಸಾಕೀರಿ, ಒಕ್ಕಲತನ ಮಾಡಾಕ ಎತ್ತು ಸಾಕೀರಿ, ಇನ್ನೂ ಕೆಲವರು ಆಡು ಸಾಕಿದವರು ಅದೀರಿ, ಕುರಿ ಸಾಕಿದವರು ಅದೀರಿ. ಹೌದಲ್ಲ? ಅವುಗಳನ್ನು ಬಿಟ್ಟುಕೊಂಡು ಮೇಯಿಸಲಿಕ್ಕೆ ಹೋದಾಗ ಅಥವಾ ನೀರು ಕುಡಿಸ್ಲಿಕ್ಕೆ ಹೋದಾಗ ಒಂದು ಅನುಭವ ಆಗ್ತದೆ ನಿಮಗೆ. ನನಗೂ ಆಗ್ಯದ. ಯಾಕಂದ್ರೆ ನಾನು ದನ ಕಾಯ್ತೀನಿ ಅಂತಲೇ ಇಲ್ಲಿ ಕುಂತೀನಿ. ಮನುಷ್ಯರನ್ನ ಕಾದಿದ್ರೆ ನಾ ಏನು ಇಲ್ಲಿ ಕುಂದಿರ್ತಿದ್ದಿಲ್ಲ. ಇವು ಕಾದರೂ ಕೂಡ ದಾರಿಗೆ ಬರುವ ಪೈಕಿ ಅಲ್ಲ. ಯಾಕ್ರಿ? ಅವು ಅಷ್ಟು ದೂರ ಇದ್ರೆ ಅಂದ್ರೆ ತಿರುಗ್ತಾವ. ಇವಕ್ಕೆ ದುನಿಯಾ ಹೇಳ್ರಿ. ಇವೇನು ತಿರುಗೋ ಪೈಕಿ ಅಲ್ಲ. ನಮ್ಮಂಥವರೆಲ್ಲ ಬುದ್ಧ ಬಂದು ಹೋದ, ಬಸವಣ್ಣ ಬಂದ, ಎಂತೆಂಥ ಶಿವಯೋಗಿಗಳು ಬಂದರು. ಇವತ್ತಿಗೂ ನಡೆದದ. ನಮ್ಮ ಲೋಕದಾಗ ನಾವಿರ್ತೀವೇ ವಿನಃ ವಿಚಾರನೇ ಮಾಡೋದಿಲ್ಲ. ದನ ಕಾದವ್ರಿಗೆ ಇದು ಗೊತ್ತಾಗ್ತದ. ಎಮ್ಮಿ ನೀರು ಕುಡ್ಸಾಕೆ ನೀವು ಕರ್ಕೊಂಡು ಹೋದ್ರಿ ಕೆರಿಗೆ ಎಲ್ಲಿಗ್ಯಾರ ಅಂದ್ರೆ ಎಮ್ಮಿ ಹೆಂಗೆ ನೀರು ಕುಡಿತದ?
ಏನು ದಂಡ್ಯಾಗ ನಿಂತು ಕುಡಿತದೇನ್ರಿ ಅದು? ಇಲ್ಲ. ಏನು ನೀರು ನೋಡ್ತು ಅದಕ್ಕೆ ಭಾಳ ಖುಷಿ. ಎಮ್ಮೆ ಏನು ಮಾಡ್ತದೆ, ಹೋಗಿ ದಡಲ್ಲಂತ ಅದ್ರಾಗ ಬೀಳ್ತದೆ. ಚಲೋ ಇದ್ದ ನೀರು ಮೈ ತಿಕ್ಕಿ ಒದ್ದಾಡಿ ಕಾಲು ಬಡ್ದು ಬಾಲ ಬಡ್ದು ಮಾರಿ ಮುಳುಗಿಸಿ ಕೋಡಿ ನೀರು ಎತ್ತಿ ಒಗೆದು ರಾಡಿ ಮಾಡ್ತದೆ, ಹೊಲಸು ಮಾಡ್ತದೆ, ಗೊಡಗು ಮಾಡ್ತದೆ. ಯಾರೂ ಬಳಸಿರಬಾರ್ದು ಅಷ್ಟು ಹೊಲಸು ಮಾಡ್ತದೆ. ಹೊಲಸು ಮಾಡಿ ಆ ರಾಡ್ಯಾಗ ಬಿದ್ದರೆ ಅದಕ್ಕೆ ಭಾಳ ಖುಷಿ. ಅದು ಎತ್ತ ಬರಂಗಿಲ್ಲ ಜಲ್ದಿ. ಇಲ್ಲಿ ಸಿಗೋ ಸುಖ ಎಲ್ಲಿ ಅದಂತ ಅಲ್ಲೇ ಬಿದ್ದಿರ್ತದೆ ಅದು ಭಾಳ ಹೊತ್ತಾನೆ. ಹೌದಲ್ರಿ? ಬರೋಬರಿ ಅಲ್ಲ? ಎಮ್ಮೆ ಹಿಂಗೆ ನೀರು ಕುಡಿತದೆ, ಹೊಲಸು ಮಾಡಿ ರಾಡ್ಯಾಗ ಬಿದ್ದು ಹೊಲಸು ನೀರು ಕುಡಿತದೆ ಎಮ್ಮೆ. ಇನ್ನು ಆಡಿಗೆ ನೀರು ಕುಡ್ಸಾಕ ಹೊಡ್ಕೊಂಡು ಹೊಂಟಿರ್ತಾರೆ, ನೂರಾರು ಆಡುಗಳಿರ್ತಾವೆ. ಅವನು ಬಿಟ್ಕೊಂಡು ಹೋದ್ರೆ ಆಡು ಎಷ್ಟು ಚಂದ ನೀರು ಕುಡಿತದಂದ್ರೆ ಅದು ನೀರನ್ನು ಹೊಲಸು ಮಾಡಲ್ಲ, ನೀರಾಗಿ ಇಳೆಯಂಗಿಲ್ಲ. ದಂಡ್ಯಾಗ ನಿಂತು ಮುಂದಿನ ಎರಡೂ ಕಾಲು ಹೇಂಗೆ ಮಡಚಿ ತನ್ನ ಕುತ್ತಿಗೆ ಉದ್ದಕ್ಕೆ ಮಾಡಿ ತಿಳಿಯಾದ ನೀರು ಕುಡಿದು ನೀರು ಕೆಡಿಸಲಾರ್ದಂಗೆ ಹಿಂದಕ್ಕೆ ಸರಿತದ. ಇದು ಆಡು ನೀರು ಕುಡಿಯುವ ರೀತಿ. ಎಮ್ಮಿನೂ ಕುಡಿತು, ಆಡು ಕುಡಿತು. ಯಾಕೆ ಹೇಳಿದೆ ಇದನ್ನು ಅಂದ್ರೆ, ನಮ್ಮ ಸಂಸಾರ ಎಮ್ಮಿ ನೀರು ಕುಡ್ದಂಗದ. ಹೆಂಗದ ರೀ? ಎಮ್ಮಿ ನೀರು ಕುಡ್ದಂಗದ. ಗೊಡಗು ಮಾಡಿ ಹೊಲಸು ಮಾಡಿ ಒದ್ದಾಡಿ ಸಂಸಾರದಾಗ ಗುದ್ದಾಡಿ ಬಡದಾಡಿ ಇದು ನಮ್ಮ ಬಾಳೆವುಗಳು ಇವತ್ತಿಗೂ ನಡೆದಾವ, ಹಿಂಗಾದಾವ. ಆದರೆ ಶರಣರ ಸಂಸಾರ ಅದು ಅರಿವಿನ ಸಂಸಾರ. ಅದು ಹೆಂಗಿತ್ತು ಅಂದ್ರೆ ಆಡು ನೀರು ಕುಡ್ದಂಗೆ. ನೀರು ಕೆಡಿಸಲಿಲ್ಲ, ಹೊಲಸು ಮಾಡಲಿಲ್ಲ, ಕುಡಿಯೋದು ಬಿಡಲಿಲ್ಲ. ಹೌದಲ್ರಿ? ಇದು ಶರಣರ ಧರ್ಮ ಅದ, ಶರಣರ ಸಂಸಾರ ಅದ. ಅದಕ್ಕಾಗಿ ತುಳಸಿದಾಸ ಹೇಳ್ತಾನ, ಇದು ಶುದ್ಧವಾಗಿ ನಡೀಬೇಕು ಅಂದ್ರೆ ಸಾಧು ಮಿಲನ್ ಮೊದಲನೆಯ ರತ್ನ. ಇದು ಸಜ್ಜನರ, ಸತ್ಪುರುಷರ, ಮಹಾತ್ಮರ ಸಾನ್ನಿಧ್ಯದ ಸತ್ಸಂಗದೊಳಗೆ, ಗುರುವಿನ ಮಾರ್ಗದರ್ಶನದೊಳಗೆ ಈ ಬದುಕನ್ನು ಕಟ್ಕೋಬೇಕಾಗ್ತದೆ ನಾವು. ಅಂದಾಗ ಆ ಬದುಕು ಆನಂದದ ಬದುಕಾಗ್ತದೆ. ಮೊದಲನೇ ರತ್ನ ಸಾಧು ಮಿಲನ್. ಎರಡು ಚಂದ ಹೇಳ, ಪಾಂಚರತನ್, 5 ರತ್ನಗಳು, ಅದರೊಳಗೆ ಇದು ಮೊದಲನೇದು ಸಾಧು ಮಿಲನ್. ಎರಡನೇದು ದೇವ ನಮ್ಮನ್ನ ಯಾವತ್ತ ಕಳಿಸಿಕೊಟ್ಟಾನಲ್ಲ ಅವನನ್ನ ದೇವರು ಅಂತ ಕರಿತೀವಿ. ಅವ ದೇವರು ಹಿಂಗದಾನಲ್ಲ, ಅವ ಹಿಂಗಿರ್ಬೇಕು ಹಂಗದಾನ. ಆದ್ರೆ ನಾವು ಹೆಂಗೆಂಗೋ ಮಾಡಿ ನಮ್ಮ ಪ್ರಾಡಕ್ಟ್ನ್ಯಾಗ ಹುಟ್ಟಿದು ಅದಾವ. ಆದ್ರೆ ಅವ ಇರಾಮ ಒಬ್ಬ ಜಗದ ರಕ್ಷಕ. ಅವ ಎಲ್ಲರಿಗೂ ಭೂಮಿ ಕೊಟ್ಟ, ನೀರು ಕೊಟ್ಟ, ಅನ್ನ ಕೊಟ್ಟಾನ, ಗಾಳಿ, ಈ ಅದ್ಭುತವಾದ ಬೆಲೆ ಬಾಳುವಂತ ಮಾನವ ಜೀವನವನ್ನು ಕೊಟ್ಟಾನ. ಎಷ್ಟು ಕೆಮ್ಮತ್ತಿನ ಕೊಟ್ಟ. ಅದಕ್ಕಾಗಿ ದೇವರನ್ನು ಕುಂತಾಗ ನಿಂತಾಗ ಮಾಡುವಾಗ ಜೀವನದ ಮಾಡುವಾಗ ದೇವನನ್ನ ಮಾಡುವ, ಅವನ ಪೂಜೆ ಮಾಡು, ಪ್ರಾರ್ಥನೆ ಮಾಡು. ಏನು ಬೇಡೋದಿದ್ರ ಅವನ್ನ ಬೇಡು. ಯಪ್ಪ ಸುಖವಾಗಿಡೋ ಪುಣ್ಯಾತ್ಮ, ಯಾಕೆ ಇಷ್ಟು ಕಷ್ಟ ತರ್ತಿ, ಯಾಕೆ ಸಂಸಾರದೊಳಗೆ ನೋವುಗಳನ್ನು ಕೊಡ್ತಿ, ಸಮಸ್ಯೆಗಳನ್ನು ಕೊಡ್ತಿ. ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಭಜನೆ ಮಾಡ್ರಿ, ನಿಮ್ಮ ಕಷ್ಟಗಳನ್ನು ಭಗವಂತ ದೂರ ಮಾಡಿ ನಿಮಗೆ ಸುಖವನ್ನು ಕೊಡ್ತಾನೆ. ಸುಖವನ್ನು ಅಡಿಗಡಿಗೆ ಶಿವ ನಾಮ ಸ್ಮರಿಸೋ, ದೃಢ ಭಕ್ತಿಯ ನಿಲ್ಲಿಸೋ. ಶಿಶುನಾಳೇಶನ ಶ್ರೀ ಬಸವೇಶನ
ಮದಿ ಮಾಡು ಗುರು ಭಜನ ಮರುಳೇ ಮರತಿರಬೇಡ ಮರುಳೇ ಮರತಿರಬೇಡ ಮಾಡು 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 ಗುರು ಭಜನ ಮದಿ ಮಾಡು ಗುರು ಭಜನ ಮಾಡ್ರಿ ಮೈಯಾಗಿದ್ದ ರೋಗ ಎಲ್ಲ ಹೋಗ್ತಾ ಭಜನೆ ಮಾಡ್ರಿ. ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲು ರೀತಿ ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲು ರೀತಿ ಬಿಡುವ ವಿಚಾರ ಮಾಡೋ ವಿಚಾರ ಬಿಡುವ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲೋ ಈ ಸಂಸಾರ ಸ್ಥಿರವಲ್ಲೋ ಈ ಸಂಸಾರ ಮಾಡು 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 ಗುರು ಭಜನ ಮಾಡು ಗುರು ಭಜನ ನೇಮದಿ ಮಾಡು ಗುರು ಭಜನ ಎಲ್ಲಿಯ ತನಕ ಅಂಬಲಿಸಿರುವೆ ನಂದೀಶನ ಮರೆತು ಕಂದ ನಿನಗೋದಿಲ್ಲ ಆ, ಆ, ಎಲ್ಲಿಯ ತನಕ ಎಲ್ಲಿಯ ತನಕ ಅಂಬಲಿಸಿರುವೆ ನಂದೀಶನ ಮರೆತು ಕಂದ ನಿನಗೋದಿಲ್ಲ ಈ ಬದಿ ಸುಂದರ ಗುರುವಿನ ಪಾದವ ಈ ಬದಿ ಸುಂದರ ಗುರುವಿನ ಪಾದವ ನಂಬೋ 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 ಮಾಡು 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 ಗುರು ಭಜನ ಮಾಡು ಗುರು ಭಜನ ನೇಮದಿ ಮಾಡು ಗುರು ಭಜನ ಅಡಿಗಡಿಗೆ ಶಿವ ನಾಮವ ಸ್ಮರಿಸೋ ಅಡಿಗಡಿಗೆ ಶಿವ ನಾಮವ ಸ್ಮರಿಸೋ ದೃಢ ಭಕ್ತಿಯ ನಿಲ್ಲಿಸೋ
ಶ್ರೀ ಬಸವೇಶನ ಮಾಡೋ 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 ಗುರು ಭಜನ ನೇಮದಿ ಮಾಡೋ ಗುರು ಭಜನ ಮರುಳೇ ಮಯತಿರಬೇಡ ಮಾಡೋ 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 ಗುರು ಭಜನ ಮಾಡೋ ಗುರು ಭಜನ ಮಾಡೋ ಗುರು ಭಜನ. ಶಿವ ಭಜನೆಯನ್ನ ಮಾಡು, ದೇವ ಭಜನೆಯನ್ನ ಮಾಡು, ಗುರು ಭಜನೆಯನ್ನ ಮಾಡು ಅಂತ ಶರೀಫರು ಹೇಳಿದ್ರಿ. ಅದನ್ನೇ ತುಳಸಿದಾಸರು ಹೇಳ್ಯಾರ. ಮೊದಲ ರತ್ನ ಸಾಧು ಮಿಲನ್, ದುಸರಾ ರತನ್ ದೇವ ಭಜನ್. ಮಾಡಬೇಕದನ್ನ. ಯಾಕೆ ಏನು ಅಂತ ಹೇಳಾಕ ಕುಂತ್ರ ನನಗೆ ಹೇಳಾಕ ಒಂದು 3 ತಿಂಗಳು ಬೇಕಾಗ್ತೈತಿ. ಅದನ್ನು ಭಾಳ ಕೆದಕಾಕ್ ಹೋಗಲ್ಲ. ಅವ ಎಲ್ಲದೂ ಕೊಟ್ಟಾನ. ಅದಕ್ಕೆ ನಾವು ಕೊಡುವ ಭಕ್ತಿಯ ಕಾಣಿಕೆ ಏನು ಅಂದ್ರೆ, ಅವ ಕೊಟ್ಟದ್ದು ಅವನಿಗೆ ಕೊಟ್ಟರೆ ಏನೂ ಇಲ್ಲ. ಅವ ಏನು ಈ ಬದುಕು ಕೊಟ್ಟಾನಲ್ಲ, ಈ ಬದುಕಿನೊಳಗೆ ಈ ನಾಲಿಗೆಯ ಮೇಲೆ ಅವನ ಸ್ಮರಣೆ, ಅವನ ಧ್ಯಾನ, ಅವನ ಜಪ ತಪ ಇಟ್ಟು ಮಾಡಿದರೆ ಸಾಕು, ನಮ್ಮ ಜೀವನವೇ ಪಾವನ ಆಗ್ತದೆ. ಎಲ್ಲ ಲಿಂಗ ಶಿವಯೋಗಿಗಳು ಮಾಡಿದ್ದೇನು ಈ ನೆಲದೊಳಗೆ ಕೂತ್ಕೊಂಡು 7 ಕೋಟಿ ಮಹಾ ಮಂತ್ರ ಜಪವನ್ನು ಮಾಡಿದರು, ಜಪಯಜ್ಞವನ್ನು ಮಾಡಿದರು, ಸಾಧನೆ ಮಾಡಿದರು. ಆ ಜಪಯಜ್ಞದ ತಪಸ್ಸಿನ ಫಲವೇ ಇವತ್ತು ಈ ನೆಲ ಸುಕ್ಷೇತ್ರ ಆಯಿತು. ಬಂದವರಿಗೆಲ್ಲ ಬೇಡಿದ್ದು ಸಿಗ್ತದೆ, ಬೇಡಿದ್ದು ಸಿಗ್ತದೆ. ಎಲ್ಲರೂ ಅದನ್ನ ಬೇಡ್ಯಾರ. ಬಸವಣ್ಣನವರಂತಾರ, ಈ ನಾಲಿಗೆ ಮೇಲೆ ಸದಾ ನಿನ್ನ ನಾಮಾಮೃತ ತುಂಬಿರಲಿ ಅಂತ ಬಸವಣ್ಣನವರು ಬೇಡಿಕೊಂಡಾರ. ಇಷ್ಟೇ ಅದ ಕೆಲಸ ನೋಡ್ರಿ. ಅವ್ವನ್ನ ಹುಟ್ಟಿದ ಮಗು ಅವ್ವ ಅಂದ್ರೆ ಅದಕ್ಕೇನು ರೊಕ್ಕ ಗಿಕ್ಕ ಖರ್ಚಾಗೋದದ ಏನು ಇಲ್ಲ. ಅವ್ವ ಅಂದ್ರೆ ಹಡದವ್ಗೆ ಇಟ್ಟ ಆನಂದ ಆಗ್ತದೆ. ನನ್ನ ಮಗ ನನ್ನನ್ನ ಅವ್ವ ಅಂತದ ಸಾಕಲ್ಲ. ಇಷ್ಟ ಅದ ಹೆಂಗೆ ಅವ್ಗೆ ಆನಂದ ಆಗ್ತದೆ. ಅಪ್ಪನಿಗೆ ಮಗು ಅಪ್ಪ ಅಂದ್ರೆ ಅವನಿಗೆ ತೃಪ್ತಿ ಆಗ್ತದೆ, ಹಡದವ್ರಿಗೆ. ಹಂಗ ಜಗದ ತಂದೆ ತಾಯಿ ಬಂಧು ಬಳಗವಾಗಿರುವಂಥ ಆ ದೇವನಿಗೂ ಕೂಡ ಬೇಕಾಗಿರುವುದೇನು ಅಂದ್ರೆ ಸಾಕು, ನನ್ನ ನೆನಪಿಟ್ಕೊಂಡು ನೆನೀತಾವಲ್ಲ, ಸ್ಮರಣೆ ಮಾಡ್ತಾವಲ್ಲ, ಇವು ನನ್ನನ್ನು ನೆನೀತಾ ಇದ್ದಾವಂದ್ರೆ ಇವರು ಬೇಡಿದ್ದನ್ನು ಕೊಡಬೇಕು ಅಂತ ಭಗವಂತ ಕೊಟ್ಟೇ ಬಿಡ್ತಾನೆ, ಕೊಟ್ಟೇ ಬಿಡ್ತಾನೆ. ನೋಡ್ರಿ, ಮಹಾತ್ಮರ ಲೀಲಾ ಹೆಂಗಿರ್ತದಂದ್ರೆ, ಥಂಡಿಗಾಲದಾಗ ಅತಿ ಚಳಿ ಕಾಲದೊಳಗೆ ಮಳೆ ಬರಾಕತ್ತಿ. ನೀವು ಇಲ್ಲಿ ಬೆಚ್ಚ ಕುಂತೀರಿ ಗೊತ್ತಾಗವಲ್ದು. ಹೊರಗಿದ್ದವ್ರಿಗೆ ಕೇಳ್ರಿ, ಹನಿ ಬೀಳಾಕತ್ಯಾವ. ಎದಕ್ಕೆ ಹನಿ ಬೀಳಾಕತ್ಯಾವ ಗೊತ್ತೇನ್ರಿ? ನಾಳೆ ಎಲ್ಲ ಲಿಂಗ ಪ್ರಭು ಮಹಾರಾಜರಿಗೆ ನೀವೆಲ್ಲ ಭಕ್ತಿಯ ಬೋನವಾಗಿರುವಂಥ ರೊಟ್ಟಿಯ ಬುತ್ತಿಯ ದಾಸೋಹ ಮಾಡೋರದೀರಿ. ಅದಕ್ಕಾಗಿ ಶಿವಯೋಗಿ ಈ ನೆಲವನ್ನು ಪಾವನಗೊಳಿಸಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಲೀಲಾ ಮಾಡಾಕತ್ಯ ನೋಡ್ರಿ. ನೀವು ಗಮನಿಸಿರೋ ಇಲ್ಲೋ, ಹನಿ 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 ಬೀಳಾಕತ್ಯದ. ಇನ್ನೊಂದು ಸ್ವಲ್ಪ ಜೋರಾತು ಅಂದ್ರೆ ಹೊರಗೇನು ಓಡಾಡಕತ್ತೈತಿ ನೋಡ್ರಿ ಮಂದಿ. ಒಬ್ಬರು ನಿಂತ್ರಿ ಕೇಳ್ರಿ ಹೊರಗೆ, ಅವು ಏನು ಮಾತಾಡ್ತಾವೋ, ಏನು ಜಾತ್ರೆ ಮಾಡ್ತಾವೋ, ಏನು ಚೀಲ ಹಿಡ್ಕೋತಾವೋ ಗೊತ್ತೇ ಆಗಲ್ರಿ. ಅಪ್ಪ ವಿಚಾರ ಮಾಡುವಂಥ ಮಾತದ ಮಹಾತ್ಮರ ಸ್ಥಾನದೊಳಗೆ. ಅದಕ್ಕಾಗಿ ಸಾಧು ಮಿಲನ್, ದೇವ ಭಜನ್, 3ನೇ ಮಾತನ್ನು ಹೇಳ್ತಾರೆ. 3ನೇ ರತ್ನ ಅಂದ್ರೆ ದಯಾ. ದಯಾ, ದಯಾಗುಣಿಗಳಾಗಬೇಕು ನಾವು. ಭಗವಂತ ದಯಾಗುಣಿ ಅದಾನ. ಅವ ಯಾವುದೂ ಟ್ಯಾಕ್ಸ್ ತಗೊಳ್ಳಾರ್ದಂಗ ಅನ್ನ ಕೊಟ್ಟಾನ, ನೀರು ಕೊಟ್ಟಾನ, ಉಸಿರಾಡಕ ಆಕ್ಸಿಜನ್ ಗಾಳಿ ಕೊಟ್ಟಾನ, ಭೂಮಿ ಕೊಟ್ಟಾನ, ದೇಹ ಕೊಟ್ಟಾನ. ಏನ್ರ ತಗೊಂಡಾನ?
ಅದ ನಿಮ್ಮದು ಒಂದು ಕಣ್ಣು ಹೋತು ಅಂದ್ರೆ ಒಳ್ಳೆ ಕಣ್ಣು ಹಾಕ್ಸ್ಕೊಳಕ್ಕೆ ಎಟ್ಟು ಕೊಡಬೇಕು. ಅದ ನಿಮ್ಮ ಬಾಯಾಗಿದ್ದು ಒಂದು ಹಲ್ಲು ಹೋತು ಅಂದ್ರೆ ತಿರುಗಿ ಹಲ್ಲು ಹಾಕ್ಸ್ಕೊಳಕ್ಕೆ ಎಟ್ಟು ಕೊಡಬೇಕು. ಒಂದು ಹಲ್ಲಿಗೆ 25,000 ರೂಪಾಯಿ ತಗೋತಾರೆ. ದೇವ್ರು ತೊಗೊಂಡು ಹಾಕ್ಯಾನ? ಒಂದು ಹಲ್ಲಿಗೆ 25, ಬಾಯಾಗಿದ್ದು 32 ಹೋಗಿ ಸಟ್ಟ ಹಾಕ್ಕೊಂಡ್ರಿ ಅಂದ್ರೆ ಹೆಂಗಿರಬೇಡ ನಿಮ್ಮ ಹಣೆ ಬಾರ. ಬಾಯಾಗಿರೋ ಹಲ್ಗೇನೆ ಲಕ್ಷಾನುಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ. ಎಲ್ಲ ಪುಕ್ಕಟ್ಟೆ ಕೊಟ್ಟಾನಲ್ರಿ. ಬಸ್ ಪುಕ್ಕಟ್ಟೆ ಕೊಟ್ಟವ್ರಿಗೆ, ಅಕ್ಕಿ ಪುಕ್ಕಟ್ಟೆ ಕೊಟ್ಟವ್ರಿಗೆ, 2,000 ರೂಪಾಯಿ ಪುಕ್ಕಟ್ಟೆ ಕೊಟ್ಟವ್ರಿಗೆ ಎಷ್ಟೋ ಮಂದಿ ನೋಡ್ಬೇಕು. ದೇವ್ರಿ ನಮ್ಮ ಪಾಲಿಗೆ ಅವರು ಅಂತಾರೆ ಇಟ್ಟಕ್ಕೆ. ಮತ್ತು ಆ ದೇವ್ರನ್ನ ಹೆಂಗೆ ನೆನಿಬೇಕು ಹೇಳ್ರಿ? ಅದಕ್ಕಾಗಿ ನಮ್ಮೊಳಗೆ ಭಗವಂತ ಕೊಟ್ಟಾಗ ಒಂದಿಷ್ಟು ದಯಾಗುಣ ಇರಬೇಕು. ಅವ ಕೊಟ್ಟದ್ದನ್ನು ನಮ್ಮ ಕೈಲಿ ಎಷ್ಟಾಗ್ತದೆ ಅದನ್ನು ಇನ್ನೊಬ್ಬರಿಗೆ, ದುಃಖದಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ದಯಾಗುಣದಿಂದ ನೀಡಬೇಕು. ದಯಾಗುಣ ಇದು 3ನೇದು. 4ನೇ ರತ್ನ ಧರ್ಮ. ಧರ್ಮವನ್ನು ಬಿಡಬೇಡ. ಧರ್ಮವನ್ನು ನಂಬಿ ಬದುಕು. ಧರ್ಮದಿಂದ ಸಂಸಾರ ಮಾಡು, ಧರ್ಮದಿಂದ ಕಾಯಕ ಮಾಡು, ಧರ್ಮದಿಂದ ದಾಸೋಹ ಮಾಡು, ಧರ್ಮದಿಂದ ಮನುಷ್ಯತ್ವವನ್ನು ಜೀವನದೊಳಗೆ ತುಂಬಿಕೊಂಡು ಬಾಳು, ಬದುಕು. ಧರ್ಮ. ಕೊನೆಯ ರತ್ನವನ್ನು ಹೇಳ್ತಾರೆ ಪರೋಪಕಾರ. ಪಾಂಚರತನ್ ಪರೋಪಕಾರ. ಪರೋಪಕಾರವನ್ನು ಮಾಡಪ್ಪ, ಸ್ವಾರ್ಥಿಯಾಗಬೇಡ. ಸ್ವಾರ್ಥ ಅದು ಪಾಪಿಯನ್ನಾಗಿ ಮಾಡ್ತದೆ. ಪರೋಪಕಾರ ನಿನ್ನನ್ನು ಪುಣ್ಯವಂತನನ್ನಾಗಿ ಮಾಡ್ತದೆ. ಯಾವ ಮನೆತನಗಳಲ್ಲಿ ಪರೋಪಕಾರದ ಪುಣ್ಯ ಇರ್ತದ ಅದು ಆ ಮನೆತನವನ್ನು 3 ತಲೆಮಾರಿನವರೆಗೆ ಕಾಪಾಡ್ತದೆ. ಬರೆದಿಟ್ಕೋರಿ ಇದನ್ನು. ಇವತ್ತು ಎಷ್ಟೋ ಮಂದಿನ ನೋಡಿ ನಾವು ಮಾತಾಡ್ತಿರ್ತೀವಿ, ಏನ್ರಿ ಅಪ್ಪ ನಾವು ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಒಳ್ಳೇದು ಮಾಡ್ತೀವಿ, ಪೂಜಾ ಮಾಡ್ತೀವಿ, ಅಮಾವಾಸ್ಯೆಗೊಮ್ಮೆ ದೇವರಿಗೆ ಟೆಂಗ್ ಹೊಡಿಸ್ತೀವಿ, ಎಡಿ ಹಿಡಿತೀವಿ, ನಮಗೆ ಯಾಕೆ ಇಷ್ಟು ತ್ರಾಸದ ರೀ? ಅವ್ರ ಮನೆಗೆ ಏನೂ ಮಾಡಲ್ಲ ಮತ್ತು ಅವ್ರು ಆರಾಮದಾರಲ್ರಿ? ಹಿಂಗೆ ಕೇಳೋರು ಅದಾರ. ಅವ್ರು ಎದಕ್ಕೆ ಆರಾಮದಾರ ಅಂದ್ರೆ ಹಿಂದಿನವ್ರು ಮಾಡಿದ್ದು ಬ್ಯಾಲೆನ್ಸ್ ಉಳ್ದದ. ಹಿಂದಿನವ್ರು ಡಿಪಾಸಿಟ್ ಇಟ್ಟು ಹೋಗ್ಯಾರ ಪುಣ್ಯ ಮಾಡಿ ಮಾಡಿ. ಹಿಂದಿನವ್ರು ಅಜ್ಜ ಮಾಡಿದ್ದು ಮೊಮ್ಮಕ್ಕಳ ತಲೆಮಾರಿನವರೆಗೆ ಪುಣ್ಯ ಆ ಮನೆತನವನ್ನು ಕಾಪಾಡ್ತದ. ಯಪ್ಪ ಇದೇನೋ ಬರೋಬರಿ ಆತು. ಮತ್ತು ಪಾಪ ಹೆಂಗ್ರಿ ಅಂದ್ರೆ ಈಗ ನೀನು ಮಾಡ್ತಾ ಇದ್ರೂ ಕೂಡ ನಿನಗೆ ಸಮಸ್ಯೆ ಯಾಕದ ಅಂದ್ರೆ ಹಿಂದಿನವ್ರು ಏನೋ ಮಾಡಿ ಹೋಗ್ಯಾರ. ಪಾಪ 6 ತಲೆಮಾರಿನವರೆಗೆ ಕಾಡ್ತದಂತ. ಎಷ್ಟ್ರಿ? 6 ತಲೆಮಾರಿನವರೆಗೆ. ಧರ್ಮಶಾಸ್ತ್ರದೊಳಗೆ ಇದನ್ನು ಹೇಳ್ಕೋತಾ ಬಂದಾರ. ಕರ್ಮ ಸಿದ್ಧಾಂತವನ್ನು ಒಪ್ಪುವಂಥ ಶಾಸ್ತ್ರದೊಳಗೆ ಈ ಮಾತುಗಳನ್ನು ಹೇಳ್ಕೋತಾ ಬಂದಾರ. ಹಾಗಾಗಿ ನಾವು ಪರೋಪಕಾರದ ಜೀವನವನ್ನು ಮಾಡಬೇಕು. ಈ ಎಲ್ಲ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶರಣಬಸಪ್ಪನ ಧರ್ಮ ಪತ್ನಿಯಾಗಿರುವಂಥ ಮಹಾದೇವಿ ತಾಯಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಂಡು ನಿನ್ನೆ ಈ ದಿನ ಸಹೋದರನ ಹೆಂಡತಿ ಜಗಳ ಮಾಡಿ ಚಲೋ ಮನಿ, ಚಲೋ ಹೊಲ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಭಾಂಡೆ ಹಾಂಡೆ ಎಲ್ಲ ತಗೊಂಡ್ರು. ಶರಣಬಸಪ್ಪನ ಪಾಲಿಗೆ ಕರ್ಕಿ ಹೊಲ, ಮುರುಕ ಮನಿ, ಮುದುಕ ತಂದೆ ತಾಯಿಗಳನ್ನು ಬಿಟ್ಟರು. ಶರಣಬಸಪ್ಪ ದುಃಖ ಪಡಲಿಲ್ಲ. ಇದು ದೇವರು ಕೊಟ್ಟ ಶಿವಪ್ರಸಾದ ಅಂತ ತಿಳ್ಕೊಂಡು ಅದನ್ನೇ ಉತ್ತಿದ, ಬಿತ್ತಿದ, ಹಸನ ಮಾಡಿದ, ಏನೆಲ್ಲ ಮಾಡಿ ಊರ ಜನಗಳ ಸಹಕಾರದ ಮೂಲಕ ಕಾಯಕ ಯೋಗಿಯಾಗಿ, ಕೃಷಿ ಯೋಗಿಯಾಗಿ ಬಿತ್ತಿ ಬಂದು ಇರುವ ಕೆಲವೇ ದಿನಗಳಲ್ಲಿ ಭೂಮಿಯೊಳಗೆ ಬೆಳೆ ಹುಲಸಾಗಿ ಬೆಳೆದು ನಿಲ್ಲುತ್ತದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೇವರ ಮಾಡುವ ನಿಜವಾದ ಪವಾಡ ಯಾವುದು ಅಂದ್ರೆ ನಮ್ಮ ಭೂಮಿಯೊಳಗೆ ನಾವು ಒಂದು ಬೀಜ ಹಾಕಿದ್ರೆ ಆ ಒಂದು ಬೀಜಕ್ಕೆ ಸಾವಿರ ಕಾಳುಗಳನ್ನು ಜೋಡಿಸಿ ದೇವರು ನಮಗಾಗಿ ಕೊಡ್ತಾನಲ್ಲ, ಇದಕ್ಕಿಂತ ದೊಡ್ಡ ಪವಾಡ ಯಾವುದದ ಜಗತ್ನ್ಯಾಗ? ರೈತರು ವಿಚಾರ ಮಾಡಬೇಕು. ಇವತ್ತು ರೈತರ ಗೋಷ್ಠಿ ಇತ್ತು. ನಾನು ಮಧ್ಯಾಹ್ನ ಕೋಳಿಗುಡ್ಡದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ.
ಅದನ್ನೇ ಹೇಳಿದೆ ನಾನು. ಕೃಷಿ ಈ ಜಗತ್ತಿನ ಬಹಳ ದೊಡ್ಡ ಉದ್ಯಮ ಅದು. ಎಷ್ಟು ಲಾಭ ಬರ್ತದೆ ಹೇಳ್ರಿ. ವ್ಯಾಪಾರಿಗಳು ಲೆಕ್ಕಾಚಾರ ಮಾಡಿ ಲಾಭ ಪಡ್ಕೋತಾರೆ. ನಾವು ಹಂಗಲ್ಲ. ನಮ್ಮ ಭೂಮಿಯನ್ನು, ಮಣ್ಣನ್ನು ಚಂದ ಕಾಪಾಡಿ ಅದಕ್ಕೇನೇನು ಕೊಡಬೇಕು ತಿಳ್ಕೊಂಡು ವೈಜ್ಞಾನಿಕವಾಗಿ ನಾವು ಏನೆಲ್ಲ ವ್ಯವಸ್ಥೆ ಮಾಡಿಬಿಟ್ರೆ ಭೂತಾಯಿ ಎಂದೂ ನಮ್ಮನ್ನು ಕೈ ಬಿಡಂಗಿಲ್ಲ, ಬಿಟ್ಟಿಲ್ಲ. ಬಿಟ್ಟಿದ್ರೆ ಈ ಭೂಮಿ ಮೇಲೆ ಯಾರೂ ಬದುಕ್ತಿದ್ದಿಲ್ಲ. ಆದರೆ ಮನುಷ್ಯನ ಸ್ವಾರ್ಥ ಇವತ್ತು ಹೆಚ್ಚಾಗಿ. ರೈತ ಯಾಕೆ ದುಃಖ ಪಡ್ತಾನಂದ್ರೆ ಅವಾಗ ಇವತ್ತು ಹಾಕಿ ಮರುದಿನನೇ ಕೋಟಿ ಬರಬೇಕು. ಅದಕ್ಕೆ ನಾನಂತೀನಿ, ಅಂಥ ತಲೆ ಕೆಟ್ಟವ್ರಿದ್ರೆ ಜೋಳ, ಸಜ್ಜಿ, ಕಬ್ಬ ಮತ್ತೊಂದು ಮಗದೊಂದು ಬೆಳೆಯೋದಕ್ಕಿಂತ ಭೂಮಿಯಾಗ ನೋಟ ಹಾಕ್ರಿ, ನೋಟ ಬರ್ತಾವೆ. ಮುಂಜಾನೆ ಎಣಸ್ಕೊಳಂತ್ರಿ ನೋಟ, ಮುಂದೆ ನೋಟ ತಿನ್ನಂತ್ರಿ. ಜಗತ್ತಿಗೆ ಅನ್ನ ನೀಡುವ ಅನ್ನದಾತರು ನಮ್ಮ ಕೃಷಿಕರು, ನಮ್ಮ ರೈತರು. ಎಷ್ಟು ಪವಿತ್ರವಾದದ್ದಿದು. ಜಗತ್ತು ಅಳದ್ರೇನು, ಉದ್ಯಮಗಳು ಮುಚ್ಚಿದ್ರೇನು, ಏನಾದ್ರೇನು, ನಿಮ್ಮ ಕಾಯಕ ಈ ಜಗತ್ತಿನೊಳಗೆ ನಿಲ್ಲೋದಿಲ್ಲ. ಒಂದು ಕಾಲ ಇಂಥ ಕಾಲ ಬರ್ತದ, ಎಲ್ಲದೂ ನಿಂತು ಹೋಗ್ತದೆ ಈ ಜಗತ್ತಿನೊಳಗ. ಒಕ್ಕಲುತನ ಮಾತ್ರ ಗಟ್ಟಿಯಾಗಿ ಉಳಿತದ ಈ ಜಗತ್ತಿನೊಳಗೆ ಬಂಧುಗಳೇ. ಸೋಮ ನಿಮಗೆ ನೆನಪಿಗೆ ತಂದು ಕೊಡ್ತೀನಿ. ಕರೋನಾ ಬಂದಾಗ 2 ವರ್ಷ ಭಾಳ ತ್ರಾಸಿತ್ತು ನೋಡಿರಿ. ಎಲ್ಲವೂ ಲಾಕ್ಡೌನ್ ಆದವು. ಗುಡಿ ಗುಂಡಾರ, ಮಠ ಮಂದಿರ, ಲೋಕಸಭೆ, ವಿಧಾನಸಭೆ, ವಿದ್ಯಾಲಯಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಎಲ್ಲವೂ ಲಾಕ್ಡೌನ್ 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 ಮುಚ್ಚಿದು, ಬೀಗ ಹಾಕಿದು. ಲಾಕ್ಡೌನ್ ಆಗದೆ ಉಳಿದಂಥ ಒಂದೇ ಒಂದು ಪವಿತ್ರ ಕಾಯಕ ಯಾವುದಾದ್ರೂ ಇದ್ರೆ ನಾವು ಕೃಷಿಕರಾಗಿರುವಂಥವರ ಒಕ್ಕಲುತನ ಎಂದೂ ಲಾಕ್ಡೌನ್ ಆಗಲಿಲ್ಲ ನೋಡ್ರಿ. ನಿಮ್ಮ ತೋಟದಾಗ ನೀವು ಕಾಯಕ ಮಾಡಿರಿ, ಉತ್ತೀರಿ, ಬಿತ್ತೀರಿ, ಬೆಳೆದಿರಿ, ಕಾಯಿ ಪಲ್ಯ ಹಾಕಿರಿ, ಹಣ್ಣು ಬೆಳೆದಿರಿ, ಹಾಲು ಹಿಂಡ್ಕೊಂಡಿರಿ, ಮೊಸರು ಮಾಡಿರಿ, ತುಪ್ಪ ತಂದೀರಿ. ಒಂದಿನಾರು ನಿಂತದ ನೋಡಿ. ಎಷ್ಟು ಪವಿತ್ರ ಅದ. ಭಗವಂತ ಪ್ರೀತಿ ಮಾಡ್ತಾನ. ಹಾಗಾಗಿ ಇಂಥ ಕಾಯಕವನ್ನು ಶರಣಬಸಪ್ಪನವರು ಮಾಡ್ತಾರೆ. ಕೃಷಿ ಕಾಯಕ ಯೋಗಿಯಾಗಿ ಭಾಳ ಚಂದ ಹುಲಸಾಗಿ ಬೆಳೆದ ನಿಂತದ ಬೆಳಿ ನೋಡ್ಬೇಕು. ಹಸಿರಿನಿಂದ ತುಂಬಿರುವಂಥ ಶರಣಬಸಪ್ಪನ ಕರಕೀವಲ ಅರಳಗುಂಡಿಗೆಯ ಜನಗಳೇ ಬೆರಗಾಗುವಂಥ ರೀತಿಯೊಳಗೆ ಬೆಳೆದು ನಿಂತಿತ್ತು. ತುಂಬಿದ ತೆನೆಗಳು, ಮುತ್ತಿನಂಥ ಕಾಳುಗಳು, ರಸರಸಪೂರ್ಣವಾಗಿರುವಂಥ ಸೀತಿನಿ, ಚಂದ ಹೊಲದ ತುಂಬ ಬೆಳೆ ಬೆಳೆದು ನಿಂತದ. ಊರು ಮಂದಿ ಎಲ್ಲ ಮಾತಾಡ್ತಿದ್ರಂತ, ನಮ್ಮದಾಗಿಂತ ಬೆಳೆ ಇಲ್ಲ, ಎಷ್ಟು ಪುಣ್ಯ ಮಾಡಿರಬೇಕು ಶರಣಪ್ಪ, ಎಂತ ಬೆಳೆ ಸೊಸಿದ್ಲಲ್ರಿ. ಎಲ್ಲ ಆಗ ಮಾಡಿ ಕಸ್ಕೊಂಡ ಮಗ್ಲ ಇತ್ತು. ಚಲೋ ಹೊಲದ ಬದುವಿನಾಗ ನಿಂತು ಚರಣಪ್ಪನವರು ಮಹಾದೇವಿ ಬೆಳೆದ ಬೆಳೆಯನ್ನು ನೋಡಿ ಹೊಟ್ಯಾಗ ಏನಾಕಿತ್ತು, ಹಿಂಗೆ ಲಟ ಕೈ ಮುರಿತಿತ್ತು. ಏನಾರ ಮಾಡಿಸ್ಯಾರ ಏನ ಮೂಲಕ ನಮ್ಮಲ್ಲಿ ಬೆಳೆದಿಲ್ಲ, ಅದು ಬೆಳೆದ ಹೊಟ್ಟೆ ಕಿಚ್ಚು ಪಡ್ತಿತ್ತು. ಹೊಟ್ಟೆ ಕಿಚ್ಚು ಪಡುವವರಿಗೆ ಹೊಟ್ಟೆ ನೋವಾಗ್ತದೆ ವಿನಃ ಏನೂ ಸಿಗೋಲ್ಲ. ನಮಗೆ ಕೆಟ್ಟ ಮಾಡೋರಿಗೂ ನಾವು ಚೋರಿ ಅಂದ್ರೆ ಭಗವಂತ ಎಲ್ಲ ಕೊಡ್ತಾನೆ. ಬಹಳ ವಿಚಿತ್ರವಾದ ಜಗತ್ತು. ಮನುಷ್ಯಕ್ಕಾಗಿ ಕೃತ್ಯಗಳಿಗೆ ತೊಡಗುತ್ತಾನೆ. ಒಂದೇ ಮನೆತನ ಒಡಟ್ಟಿದ ಅಣ್ಣ ತಮ್ಮಂದಿರಾಗಿ ಒಂದೇ ತಾಯಿಯ ಗರ್ಭದಿಂದ ಅವ ಮೊದಲು ಬಂದಾನ, ಇವ ಹಿಂದಗಡೆಗೆ ಬಂದಾನ. ಇವಾಗ 2-3 ವರ್ಷ ಅಂತರ ಇರ್ತದ. ತಂದೆ ತಾಯಿಗಳು ಹೋಗೋ ಮುಂದೆ 2 ಮಕ್ಕಳು ಚಲೋ ಇರಲಿ ಅಂತ ಭಾಗ ಮಾಡಿ ಹೊಲ ಕೊಟ್ರ ಬದುವಿಗೆ ಬಡದಾಡ್ತಾವ. ಇವು ಸಾಯ್ತಾನ. ಇವ ಕಲ್ಲು ಸರಿಸ್ತಾನ, ಅವ ಆ ಕಡೆ ಕಲ್ಲು ಸರಿಸ್ತಾನ. ಕಲ್ಲು ಈ ಕಡೆ ಸರಿಸಿ, ಇವ ಈ ಕಡೆ ಸರಿಸಿ, 2 ಸಾಯ್ತಾವ. ಆ ಕಲ್ಲು ನಗುತ್ತದಂತ, ಆ ಮಣ್ಣು ನಗುತ್ತದಂತ. ಮಳ್ಳ ನಿನ್ನಂಗ ಮಣ್ಣಿಗಾಗಿ ಭೂಮಿಗಾಗಿ ಬಡದಾಡದವರೆಲ್ಲ ಒಳಗೆ ಬಂದು ಕುಂತಾರ ನನ್ನ ಕೆಳಗೆ. ಕಾಲಿಲಿ ಗುದ್ದಿ ಗುದ್ದಿ ನಂದ ನಂದಂತಿದ್ದಿ, ನಿಂದೆ ಹೆಂಗೆ ಆಗುತ್ತೋ ನಂದ ಅಂದವರೆಲ್ಲ ನನ್ನ ಕುಣಿಯೊಳಗೆ ಬಂದು ಕುಂತಾರ. ನೀನು ಕುಂದ್ರಿಸಿ ಮಣ್ಣು ಎಳೀತದ ಅದು ಮೇಲೆ. ಎಷ್ಟು ಬಡದಾಡ್ತೀವ್ರಿ. ತಿಳಿದ ಶರಣಪ್ಪ ದಯಾಮೂರ್ತಿಯಾಗಿ, ಧರ್ಮಮೂರ್ತಿಯಾಗಿ, ದಾಸೋಹ ಮೂರ್ತಿಯಾಗಿ, ಪರೋಪಕಾರದ
ದೇವ ಭಜನೆಯನ್ನ ಮಾಡ್ತಾ, ಶಿವ ಭಜನೆ ಮಾಡ್ತಾ, ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡ್ತಾ, ನಿತ್ಯ ಸತ್ಸಂಗದ ಶಿವಾನುಭವದೊಳಗ ತನ್ನ ಜೀವನವನ್ನ ಕಳೀತಾ ಇರುವಾಗ ಊರು ಜನ ಬಂದು ಶರಣಪ್ಪನವ್ರಿಗೆ ಹೇಳಿದ್ರಂತ, ಯಪ್ಪ ಶರಣಪ್ಪ ಎಂತ ತಪ್ಪನೋ, ನಿನ್ನ ಹೊಲದೊಳಗೆ ಬೆಳೆ ಹಿಂಗ ಬೆಳೆದದ, ಅರಳಗುಂಡಿಗೆ ಒಂದೇ ಅಲ್ಲ, ಸುತ್ತ ಯಾವ ಹಳ್ಳಿಯೊಳಗೂ ಕೂಡ ನಿನ್ನಂತ ಬೆಳೆ ಬೆಳೆದವ ಯಾರು ಇಲ್ಲ. ನೀ ಸುಮ್ಮ ಮನೆಯೊಳಗೆ ಕುತ್ಕೊಂಡ್ರೆ ಬಂದ ಬೆಳೆ ಸಿಗೋದಿಲ್ಲ. ಯಾಕಂದ್ರೆ ದಿನ ಹಕ್ಕಿಗಳ ಗಂಟೆ ಬಿದ್ದಾವ ನಿನ್ನ ಹೊಲಕ್ಕೆ. ತೆನೆಗಳ ಮೇಲೆ ಕೂತ್ಕೊಂಡು ಕಾಳುಗಳನ್ನು ಕುಕ್ಕಿ ಕುಕ್ಕಿ ಕುಕ್ಕಿತಾ ಇದ್ದಾವ. ಈಗ ಬಿಟ್ಟಿ ಅಂದ್ರೆ ತಿಂಗಳ ಪತ್ತಿನೊಳಗೆ ಕಾಳುಗಳನ್ನೆಲ್ಲ ತಿಂದು ಆ ತೆನೆ ಬಂದಿರ್ತಾವ. ಏನ್ ಮಾಡ್ತಿ? ಕಳ್ಕೊಂಡು ಏನ್ ಮಾಡ್ತೀಯಪ್ಪ? ಹೋಗು ಹೊಲದ ಕಡೆ ಹೋಗು, ಒಂದಿಟ್ಟು ಹೊಡ್ಸು, ಬಂದದ್ದು ಉಳಿಸ್ಕೋ. ಯಾಕಂದ್ರೆ ನಮ್ಗೆ ಇಟ್ಟ ತಿಳಿದ ಹೊಡ್ಸೋ ಬಂದು ನಾವು ಹಕ್ಕಿಗಳನ್ನು ಬರ್ರಿ ಶಾರಣ ಇದು ಸಾಧ್ಯ ಏನ್ರಿ? ಇಲ್ಲ. ಸಂತ ಏಕನಾಥು ನೋಡಿ ಊಟ ತೋಡು ನೈ ಇವ್ರು ಬೆನ್ನ ಹತ್ತಿದ್ರಂತ. ಎದಕ್ಕೆ ಬುತ್ತಿ ಕಸ್ಕಲ್ಲ ತಡಿಯೋ, ಬರೀ ಒಣ ರೊಟ್ಟಿ ತಿಂದು ಏನು ಮಾಡ್ತಿ? ಆ ರೊಟ್ಟಿ ಒಂದಿಟ್ಟು ತುಪ್ಪ ಹಚ್ಕೊಡ್ತೀವಿ ತಡಿ ಅಂತ ನಾವಿಂದ. ಯಾಕಂದ್ರೆ ನಾವು ಒಳಗಿನ ಭಾವಗಳೇ ಕಲ್ಲಾಗ್ಯಾವ. ಮನೆಗಿದ್ದವ್ರನ್ನ ಭೇಟಿ ಮಾಡಲ್ಲ, ಹೊರಗಿನ ಮಾಡೋದು ಬಟ್ ಮಾತು ಬಹಳ ವಿಶೇಷ. ಅಂದ್ರೆ ನೋಡಿ, ಶರಣಬಸಪ್ಪ ಬಂದು ಸುದ್ದಿ ಹೇಳಿದ ಮೇಲೆ ಆಗಲಿಪ್ಪ ಹೊಲದ ತುಂಬ ಹಕ್ಕಿಗಳ ರಾಶಿ, ಹಕ್ಕಿಗಳು ಕೂತ್ಕೊಂಡು ಕಾಲು ತಿಂದು ತಿಂದು ಆರೋಗ್ಯ ಇದ್ದಾವ. ಅವಾಗ ಶರಣಪ್ಪ ವಿಚಾರ ಮಾಡಿದಂತೆ, ಅಯ್ಯೋ ಹಕ್ಕಿಗಳು ಕಾಲು ತಿಂದು ನೀರಿಗೆ ಆಗೋಲ್ಲ, ಅವಾಗ ನೀರಿಲ್ಲ ಅಂತ ತಗೊಂಡು ಕುಂಬಾರ ಮನೆಗೆ ಹೋಗಿ ರಂಜನಿಗೆ ಪನಾಡನ್ನ ಪಡವನ್ನು ತಂದು, ಬಡಿಗಾರಿಗೆ ಹೋಗಿ ದೊಡ್ಡ ಕಟ್ಟಿಗೆಗಳನ್ನು ತಂದು, ನೆಲವರ ಮನೆಗೆ ಹೋಗಿ ನೆಲ ತಂದು, ಹೊರ ಮದುವೆಗೆ ಕಟ್ಟಿಗೆಗಳನ್ನು ನೆಟ್ಟು ಅದಕ್ಕೆ ನೆಲವನ್ನು ಹಾಕಿ ಅದರ ರಚನೆಗೆ ಪರಿಣಾಮಗಳನ್ನು ಇಟ್ಟು ಇಬ್ಬರು ಶರಣ ದಂಪತಿಗಳು ಬಿಂದಿಗೆಯೊಳಗೆ ನೀರು ತುಂಬಿ ತುಂಬಿ ತಂದು ಹಾಕಿ ಹಾರಿ ಹೋಗುವ ಹಕ್ಕಿಗಳನ್ನ ಶರಣಪ್ಪ ಕೂಗಿ ಕರೀತಿದ್ನಂತ. ಹಾರನ ರೂಪದಲ್ಲಿ ಇರುವ ಹಕ್ಕಿಗಳೇ ನೀರಿಗಾಗಿ ಬಹುದೂರ ಹೋಗಬೇಡಿ ಬನ್ನಿ ಅಂತ ಕೂಗಿ ಕರೀತಿದ್ನಂತ. ನಮಗ ಮನುಷ್ಯರೊಳಗೆ ಮನುಷ್ಯರು ಕಾಣವಲ್ಲ, ಇವತ್ತು ಬರೀ ಜಾತಿ ಕಾಣಕತ್ತಾವ, ಪ್ರೀತಿನೇ ಇಲ್ಲ. ಮನುಷ್ಯರೊಳಗೆ ಮನುಷ್ಯರು ಕಾಣವಲ್ರ. ನಮಗ ಎಲ್ಲಾ ಜಾತಿಗೆ ಒಂದೊಂದು ಟ್ರೇಡ್ ಮಾರ್ಕ್ ಮಾಡ್ಕೊಂಡಿವಿ, ನಾವು ಒಂದು ಕೋಡ್ ಕೊಟ್ಟಿವಿ. ಇವ್ ನಮ್ಮ ಪೈಕಿರಿ ಉಳಿದವ್ರಲ್ಲ, ಅವ್ರಟ್ಟ ಅವ್ರ ಪೈಕಿ ಅಂತ. ಮತ್ತು ಉಳಿದವ್ರು ಯಾವ ಪೈಕಿ? ದಳದ ಪೈಕಿ ಅದಾರ. ಇಷ್ಟು ಅಜ್ಞಾನದೊಳಗೆ ಬಿದ್ದರೆ ಮಾನವ ಸಮಾಜ ಅಂದ್ರೆ ದೇವನೊಬ್ಬನೇ ತಂದೆ, ನಾವೆಲ್ಲರೂ ಒಂದೇ ಅನ್ನುವಂಥ ತತ್ವದೊಳಗೆ ಬದುಕವರು ಶರಣರು, ಸಂತರು, ಮಹಾತ್ಮರು ಎಲ್ಲರನ್ನ ಪ್ರೀತಿ ಮಾಡಿದರು. ನಮ್ಮ ಮನೆಗೆ ಕಲ್ಲು ಎಸೆಯಲು ಅವರ ಮನೆಗೆ ಹಣ್ಣು ಹಂಚೋಣ. ಕಲ್ಲು ಒಗೆದವರಿಗೂ ಕೂಡ ಹಣ್ಣುಗಳನ್ನು ಹಂಚಿದವರು ಶರಣರು, ಮಹಾತ್ಮರು. ಬರೇ ಸ್ವಾರ್ಥ ಅನ್ನೋದು ಮನುಷ್ಯ ಜೀವನಕ್ಕೆ ಹೆಚ್ಚಾಯಿತು ಅಂದ್ರೆ ಪಾಪಿಗಳ ಲೋಕ ನಿರ್ಮಾಣ ಆಗ್ತದೆ ಸ್ವಾರ್ಥಕ್ಕಾಗಿ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿ ಅವರು ಬಹಳ ಚಲೋ ಒಂದು ಮಾತು ಹೇಳಿದರು, ಸೆಲ್ಫಿಶ್ನೆಸ್ ಇಸ್ ಸಿನ್ ಅಂತ ಹೇಳಿ. ಸ್ವಾರ್ಥ ಅನ್ನೋದು ಸಿನ್, ಅದು ಪಾಪ, ಅದು ಪಾಪಿಗಳನ್ನು ಹೆಚ್ಚು ಮಾಡ್ತದೆ, ಮತ್ತೆ ಲೋಕವನ್ನು ಹಾಳು ಮಾಡ್ತದೆ. ತನ್ನ ಭೋಗದ ಸ್ವಾರ್ಥಕ್ಕಾಗಿ ಇವತ್ತು ಕೊಲೆ ಮಾಡುವವರು, ಹಿಂಸೆ ಮಾಡುವವರು ಯಾಕಿದನ್ನು ಮಾಡ್ತಾರಂದ್ರೆ ವ್ಯಕ್ತಿಗತವಾದ ದುರಾಸೆಯ ಸ್ವಾರ್ಥಕ್ಕಾಗಿ, ಮತ್ತೆ ಎದಕ್ಕೂ ಅಲ್ಲ. ನೋಡ್ತೀರಿ ಅಲ್ಲ, ದಿನ ಬೆಳಗಾದ್ರೆ ನೋಡ್ತೀರಿ ಎಂತೆಂಥ ಕೆಟ್ಟ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಯಾಕೆ? ಅವರೊಳಗೆ ಅರಿವಿಲ್ಲ, ಅವರೊಳಗೆ ಜ್ಞಾನ ಇಲ್ಲ, ಅವರೊಳಗೆ ತಿಳುವಳಿಕೆ ಇಲ್ಲ. ಇವತ್ತು ಒಂದು ಕೊಲೆಯನ್ನು ನೀನು ಮಾಡಿ ಖುಷಿ ಪಡ್ತಿ ಅಂದರೆ ಹುಚ್ಚ, ಒಂದು ದಿನ ಪ್ರಕೃತಿ ನಿನ್ನನ್ನು ಕೊಲ್ತದೋ. ನೀ ಏನು ಶಾಶ್ವತ ಚಿರಂಜೀವಿ ಏನು ಈ ಭೂಮಿಯ ಮೇಲೆ? ಅವ ಮುಂದೆ ಹೋಗಿರ್ಬೋದು, ನೀನು ಒಂದು ದಿನ ಅವನ ಹಿಂದೆ ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕಾಗ್ತದೆ. ಶರಣರು ಇದರ ಜ್ಞಾನವನ್ನು ತುಂಬಿಕೊಂಡು ಬದುಕಿದರು. ಹಕ್ಕಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಕೂಗಿ ಕೂಗಿ ಕರೆಯೋದನ್ನು ನೋಡಿ ಜನ ಮಾತಾಡ್ತಿದ್ರಂತ, ಲೌಕಿಕ ಜನಗಳು. ಏನು ಶರಣಪ್ಪ ಬುದ್ಧಿಗೇಡಿ ಅದಾನ ಅಲ್ಲ? ಕವಣಿ ತಗೊಂಡು ಕಲ್ಲು ತಗೊಂಡು ಹಕ್ಕಿಗಳನ್ನು ಓಡಿಸೋದು ಬಿಟ್ಟು ಅವಕ್ಕೆ ನೀರಿನ ವ್ಯವಸ್ಥೆ ಮಾಡಿದರೆ ಹೊಲದಾಗ ವಸ್ತಿ ಮಾಡ್ತಾವ. ಇನ್ನು ಕಾಳು ಹಂಗೆ ಉಳಿತದ. ಎಲ್ಲ ತೆನೆಯಾಗಿದ್ದ ಕಾಳು ತಿಂದು ಹೋದ ಮೇಲೆ ರಾಶಿ ಹಂಗ ಮಾಡ್ತಾನೆ ಶರಣಪ್ಪ. ವಿಚಾರ ಮಾಡಿದ್ರು, ಅವ್ರ ಬುದ್ಧಿಮಟ್ಟ ಅಷ್ಟ ಇತ್ತು ಅಷ್ಟ. ಆದ್ರೆ ದೇವನನ್ನ ನಂಬಿ ದೇವನೇ ಆಗಿ ಬಂದಿರುವಂತ ಶರಣಪ್ಪನ ಆ ಸಾಧನೆ ಬಹಳ ದೊಡ್ಡದದು. ನಾವು ಬರೇ ಹಸಿದವರಿಗೆ ಕೊಟ್ರೆ ದಾಸೋಹ ಅಂತೀವಿ, ಆದ್ರೆ ಹಕ್ಕಿ ಪಕ್ಷಿಗಳಲ್ಲಿಯೂ ಕೂಡ ದೇವರನ್ನ ಕಾಣುವಂತ ದೊಡ್ಡ ಗುಣದಾತ ಶರಣಬಸಪ್ಪ. ಶರಣಬಸಪ್ಪ ಕೈ ಅದಾವೇನ್ರಿ ಎಲ್ಲರಿಗೆ? ಎಷ್ಟು ಡಿಮ್ಮದಿರಿ? ಇಲ್ಲದಿರೋ ಏನು ಮನೆ ಕಡೆ ಹೋಗಿರೋ?
ಹ್ಯಾಂಗೆ ಬರಬೇಕು ಚಪ್ಪಾಳೆ? ಜಗತ್ತಿಗೆ ಕೇಳಬೇಕು. ಮುಗುಳು ಕೊಡ್ದಾಗ ಇಟ್ಟು ಮಂದಿ ಕೂತ್ ಕೇಳ ಹತ್ಯಾರ, ಚಲೋ ಮಾತು ಕೇಳಿದಾಗ ಚಪ್ಪಾಳೆ ತಟ್ತಾರ, ಕಟ್ಕೊಂಡು ಕುಂದಿರ್ತೀರಿ. ಥಂಡಿನ ಇಲ್ಲ 2 ದಿವಸದಿಂದ ಹೋಗ್ಯದ ಅದು ಐತೇನ್ರಿ? ಇಂಥ ಮಹಾತ್ಮರ ಚರಿತ್ರೆಗಳನ್ನು ಕೇಳುವ ಸಭೆಯೊಳಗ ಕೈಗಳನ್ನು ಕಟ್ಕೊಂಡು ಇರಬಾರ್ದು, ಅವನು ತಟ್ಟಾಕ ಬಳಸಬೇಕು. ತಟ್ಟಾಕ ಒಂದ್ಸಲ ಬಡೀರಿ ನೋಡೋಣ ಹೆಂಗೆ ಬಡಿತೀರಿ. ಕೆಲವ್ರು ನಮಗೆ ಸಂಬಂಧ ಇಲ್ಲ ಅನ್ನಂಗೆ ಕುಂತಾರ. ಅವ್ರು ಯಾರಿಗೆ ಹೇಳ್ಯಾರ ಬಿಡ ಅಜ್ಜವ್ರು ನಮಗೇನದಂತೇಳಿ. ಹಿಂಗೆ ಬಡಿಲಾರ್ದಕ್ಕನ ಒಂದು 16 ವರ್ಷದ ಹಿಂದೆ ಒಂದು ಯಾವುದೋ ಬಂತಲ್ರಿ ರೋಗ, ಅದು ಎಂಥ ಗುನ್ನೆ ಅಂತ ಬಂತು ನೋಡ್ರಿ. ಗುನ್ನೆ, ಚಿಕ್ಕನ್ ಗುನ್ನೆ ಹೆಂಗೆ ಬಂತು? ಕಾಲು ಹಿಡಿದು ಕೈ ಹಿಡಿದು ಅವತ್ತಿಡಿದು ಇವತ್ತಿಂತಾರೆ ಬಿಟ್ಟೇ ಇಲ್ಲವು, ಬಿಟ್ಟೇ ಇಲ್ರಿ. ಅಂಥವೆಲ್ಲ ಬರಬಾರ್ದು ಅಂದ್ರೆ ಇಂಥ ಪುಣ್ಯಾತ್ಮನ ನೆಲದೊಳಗೆ ಎಲ್ಲ ಮತ್ತು ನಾವು ಭಕ್ತಿಯಿಂದ ಎಲ್ಲ ಲಿಂಗೇಶ ಅನ್ನುವಂಥ ಭಾವದೊಳಗೆ ಭಕ್ತಿಯಿಂದ ಚಪ್ಪಾಳೆ ತಟ್ಟಿದ್ರೆ ಅವೇನೂ ಹಿಡಿಯಂಗೇ ಇಲ್ಲ. ನಮ್ಮ ಒಟ್ಟೆ ಹಿಡ್ದಿಲ್ಲ ನೋಡ್ರಿ. 2 ತಾಸು 3 ತಾಸು ಹಿಂಗೆ ಕುಂಡಿರ್ತೀವಿ. 8 ವರ್ಷದಿಂದ ಹಿಂಗೆ ಕುಂಡಿರ್ತೀನಿ ನಾನು. ಕುರ್ಚಿ ಮ್ಯಾಗ ಕೂಡಲ್ಲ, ಹಿಂಗೆ ಕುಂಡಿರ್ತೀನಿ. ಸುಖಾಸನ, ಸಿದ್ಧಾಸನ, ಪದ್ಮಾಸನದೊಳಗೆ ಕೊಡ್ತೀನಿ. ನನಗೆಂದೂ ನೋವಾಗಿಲ್ಲ. ಇನ್ನೂ ಬಂದು ಕುಂತಿಲ್ಲ. ನಾ ಪ್ರಾರ್ಥನೆ ಮಾಡೋ ಮುಂದೆ ನಮ್ಮವ್ವ 3 ಸಲ ಕಾಲು ಚಾಚಿ ಹಿಂದಕ್ಕೆ ತೆಗೆದ್ಲು. ಮಗ್ಗಲು ಕುಂತ ಅವು ಹೇಳಿದ್ಲು, ಯವ್ವ ಅವ್ರ ಕಡೆ ಯಾಕೆ ಕಾಲು ಮಾಡ್ತೀವಿ ಮಡಚ್ಕೋ. ಅಲ್ಲಿ ಹಿಂದೆ ಕೂತವ್ರು ಎಷ್ಟೋ ಮಂದಿ ಚಾಚಿರಿ. ಈಗ ನನ್ನ ಕಡೆನೇ ಅದಾವ ಕಾಲು. ಯಪ್ಪ ನಿನ್ನ ಕಡೆ ಕಾಲು ನೀ ಹೇಳು. ಸುಖವಾಗಿ ಕುಂಡ್ರಾಕಿಲ್ಲ ನೋಡು. ಇಲ್ಲ ನಮ್ಮವ್ಗೆ ತ್ರಾಸದ ಆ ಕಡೆ ಅದಾವ ಹೇಳ್ರಿ, ಮೈಕ್ ಸಟ್ಟಿನ ಕಡೆ. ಎಷ್ಟು ತ್ರಾಸಾಗ್ಯದ ಹೇಳ್ರಿ. ಸಣ್ಣ ಸಣ್ಣ ಮಕ್ಕಳಿಗೆ ಆಗಲ್ಲ ಇವೆಲ್ಲ. 1 ತಾಸು 2 ತಾಸು ಕುಂದ್ರನ್ರಿ, ಸಾಧ್ಯನೇ ಇಲ್ಲ. ಮತ್ತು ಈಗ ನೋವು ಶುರುವಾಗಿ ಬಿಟ್ಟ, ಹುಡುಗರಿಗೆ ಸಹಿತ ಶುರುವಾಗ್ಯಾವ. ಕಾಲು ಕೈ ಭಗವಂತ ಎಲ್ಲ ಯಾಕೆ ಕೊಟ್ಟಾನಂದ್ರೆ ಇದನ್ನು ಒಳ್ಳೆಯ ರೀತಿಯೊಳಗೆ ಉಪಯೋಗ ಮಾಡಿಕೊಂಡು ಚಂದ ಬದುಕಾಕ ಕೊಟ್ಟಾನಂದ ಮೇಲೆ ಮನ್ಯಾಗಂತೂ ಬಾರ್ಸೋಕ್ಕಾಗಲ್ಲ. ಯಾರ ಮುಂದೆ ಬಾರಿಸೋರು? ನೀವು ಬಾರಿಸೋದು ಎಲ್ಲಿ ಗೊತ್ತೇನ್ರಿ? ಈ ಶುಗರ್ ಬಂದು BP ಬಂದು ಮುಂಜಾನೆ ವಾಕ್ ಹೋಗ್ತಾವ್ರಿ, ಅಲ್ಲಿ ಬೈಲಾಗ ಹಿಂಗೆ ಬಡಿತಿರ್ತಾವ. ಯಾರೂ ಇಲ್ಲ ಅಲ್ಲಿ. ಸೋಮ್ ಬಡಿಯೋದು ಯಾಕೆ ಬಡಿತಾವ ಅಂದ್ರೆ ಶುಗರ್ ಒಂದಿಟ್ಟು ಕಂಟ್ರೋಲ್ ಇರಲಿ, ಇನ್ನೊಂದಿಟ್ಟು ದಿನ ಜೀವ ಇರಲಿ. ಇಷ್ಟ ಅಲ್ಲ, ಮತ್ತೇನದು? ಬದುಕೋ ಸಲುವಾಗಿ ಬಡಿಯೋದು. ಇಲ್ಲ ಇನ್ನೊಂದು ಕಡೆ ಬಡಿತಾವ. ಅವು ಸಣ್ಣ ಸಣ್ಣ ಮೊಮ್ಮಕ್ಕಳು ಮನೆಯಾಗಿರ್ತಾವ್ರೆ, ಅವು ಖಾಲಿ ಕುಂತ ಟೈಮ್ನಾಗ ಅವು ಬಂದಿರ್ತಾವಲ್ಲ, ರಾಜ 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 ಬಂಗಾರ ಬಂಗಾರ, ಅಲ್ಲಿ ಬಡಿತಾವ. ಅವನ್ನೆಲ್ಲ ರಾಜ ಅಂದಿರಿ ಕರೆ, ಅವ ಮುಂದೆ ದೊಡ್ಡ ಖಾಜಾ ಆಗ್ತಾನೆ. ಯಾರ ಮುಂದೆ ಚಪ್ಪಾಳಿ ಬಡ್ದಿರಿ ಅವನ ಒದಿತಾನೆ. ನಡೆದದ ಜಗತ್ತಿನೊಳಗೆ ನೋಡ್ತೀರಲ್ಲ. ಆದರೆ ದೇವನ ಮುಂದೆ, ಭಗವಂತನ ಮುಂದೆ ಸತ್ಯದ ಮಾತುಗಳನ್ನು ಕೇಳಿದಾಗ ಚಪ್ಪಾಳೆ ತಟ್ಟುವುದರಿಂದ ಆರೋಗ್ಯ ಚೆನ್ನಾಗಿರ್ತದೆ, ಮನಸ್ಸು ಪ್ರಫುಲ್ಲವಾಗಿರ್ತದೆ, ಭಾವನೆ ಆನಂದವನ್ನು ಕೊಡ್ತದೆ, ಆನಂದವನ್ನು ಕೊಡ್ತದೆ. ಇಷ್ಟು ಹೇಳಿದರೂ ಬಡಿಯಂಗಿಲ್ಲ ಅಂದ್ರೆ ಮತ್ತು ನಿಮಗೆ ಬಿಟ್ಟಿದ್ದು ಚಿಕನ್ ಗುನ್ನೆ. ಮತ್ತೆ ಹಿಂಗೆ ಬಡ್ಕೊತೀವಿ ಬೇಡ ನಡಿಯತ್ತೆ. ಭಾಳ ಅಪರೂಪದ ಪ್ರಾತ್ಮ ಮಾತಾಡೋ ಹೆಂಗ ಕಾಲ ಕಳೆ ಹೋಗಿತು. ಸುಗ್ಗಿಯ ಕಾಲ ಮುಗಿಯು, ರಾಶಿ ಮಾಡುವ ಕಾಲ ಬಂತು. ಎಲ್ಲವೂ ತಂದ ಮೊದಲು ಜಾಳ ಕೊಯ್ಯೋದು, ಮುರಿಯೋದು, ಗೂಡು ಹಾಕೋದು, ಕಣ ಮಾಡೋದು, ಹಂತಿ ಕಟ್ಟೋದು, ಕಂಕಿಗಳನ್ನು ತುಳಿಸಿ ರಾಶಿ ಮಾಡೋದು ನಡೀತು. ಎಲ್ಲರೂ ಅವ್ರವ್ರು ಹೊಲದಾಗ ಮಾಡತ್ತಿದ್ರು. ಹಾಗೆಲ್ಲ ಕಣ ಮಾಡಿ ರಾಶಿ ಮಾಡೋ ಕಲಿದು ನಮ್ಮ ಹಿರಿಯರು ಮಾಡಿದ್ರು. ಈಗ ಕಣ ಮಾಡಂಗಿಲ್ಲ, ಎಲ್ಲ ರೋಡ್ನಾಗ ಮಾಡ್ತಾರೆ. ಪ್ರಪಂಚ ರೋಡಿಗೆ ಬಂದದ, ಇನ್ನು ಕಣ ದೊಡ್ಡ ಎಲ್ಲ ರೋಡಿಗೆ ಬಂದದ್ರಿ. ಪ್ರಪಂಚ ಸಹಿತ ಮಾಡಾಕ್ತೇವೆ ಈಗ. ಸಗಣಿ ಕಾಸಿ ಕಣ ಮಾಡಿ ಗುರುಲಿ ಜಂಗಮರು ಪೂಜಾ ಮಾಡಿಸಿ. ನಾನು ಸಣ್ಣವಿದ್ದಾಗ ಊರ ಮಠದ ಐನೋರು ನಾವೆಲ್ಲ ಎಲ್ಲ ರೈತರು ಇಟ್ಟು ಭಕ್ತಿಯಿಂದ ನಡ್ಕೋತಿದ್ರು. ನಮ್ಮನ್ನು ಕರ್ಕೊಂಡು ಹೋಗಿ ಪಾಕುಡ ಮಾಡಿ ನಮಗೆ ಪ್ರಸಾದ ಮಾಡಿಸಿ ರಸಿ ಆದರೆ ಪುಟ್ಟಿ ಪುಟ್ಟಿ ತುರಿ ಹಸು ಮಾಡಿ ಮುಂದಿನ ಬಿತ್ತುವ ಕುರಿ ಉಡುವಾಗಲೂ ಕೂಡ ಜಂಗಮರಾಜನ ಮಾಡಿ ಆಯತ ಮಾಡಿದ ಆ ಜನಗಳನ್ನು ನೋಡಿವಿ. ಇವತ್ತು ಯಾರನ್ನೂ ಕರಿಲಾರ್ದಂಗೆ ಸೀದಾ APMC ಕಳಿಸೋ ರೈತರನ್ನೂ ನೋಡಾಕತ್ತೀವಿ. ಹೊರಗಿಂದ ಹೊರ ಮನೆಯಾಗಿದ್ದವ್ರಿಗೆ ಸಹಿತ ಯಾಕತ್ತು ಬಿಲ್ ಗೊತ್ತಿಲ್ಲ. ನಡೆದಲ್ಲ ನಮ್ಮವರು ಏನು ಮಾಡಿ ಆಚರಣೆ ಅದು ತೃಪ್ತಿ ಇತ್ತು. ಇದರ ಅರಿವುಳ್ಳಂತ ಶರಣರು ಎಲ್ಲರೂ ರಾಶಿ ಮಾಡುವಾಗ ಅಂದ್ರಪ್ಪ ಇಲಾಖೆ ಮೇಸಿ ಖಾಲಿ ಮಾಡ್ಕೊಂಡು ಕೂತಿದಿ ಕಂಕಿಯೊಳಗ ತೆನಿಯೊಳಗ ಇದು ರಾಶಿ ಮಾಡ್ತೀಯೋ ಏನೋ ನಿಮ್ಮ ಕ್ರಿಯಾಕಾರ ಬರ್ತಾರೆ ಹೆಂಗೆ ಕಣ ಮಾಡ್ತಿ ಹೆಂಗೆ ರಾಶಿ ಮಾಡ್ತೀವಿ ಅಂದ್ರೆ ಶರಣರು ಅಂದ್ರು. ನಾರಾಜ ಮಾಡಲ್ಲ, ಶೋ ಮಾಡ್ತಾನೆ ನಾವು, ಶೋ ಮಾಡ್ತಾನೆ. ಜಗತ್ತದ ನೋಡ್ರಿ ಎಂತೆಂಥವರನ್ನು ಪರೀಕ್ಷೆ ಮಾಡ್ಯದ.
ನಾನು ನಿನ್ನೆ ಮನೆ ಹೇಳಿದಿಲ್ಲ, ಎಲ್ಲ ಅಲ್ಲಿ ಪ್ರಭುಗಳನ್ನು ಪರೀಕ್ಷೆ ಮಾಡಿ ನೋಡಿದ, ಹುಚ್ಚು ಬಂದದ, ಹುಟ್ಟು ಬಂದಾನ ಅಂದದ ಜಗತ್ತ, ಉಪಯಿಸಿದಾರ ಜಗತ್ತ, ಅವ್ರ ತಲೆ ಬೆಂಕಿಟ್ಟದ ಜಗತ್ತ, ಇವ್ರು ಭಾರತ ಕಿರೀಟ ಇಟ್ಟದ ಜಗತ್ತ. ಏನೇ ಹಾಕೊಂಡ್ರೆ ಚಕ್ರಿ ಹೋಗದಪ್ಪ ಸಿದ್ದಾರುಡಿ ಕಾಲು ಮರಿ ಚಪ್ಪಲಿ ಹೋಗದ. ಶಿವರಾತ್ರಿ ಜಾತ್ರೆ ಇಡ್ರ ಏನ್ ಮಾಡಿ ಮಹಾತ್ಮನನ್ನು ಎದುರಿಸಿ ಒಬ್ಬ ಒಗದ, ಉಳಿದ ಮಂದೆಲ್ಲ ಕುಡಿಯ ಬಡಿಬೇಕು ಅನ್ನುವಾಗ ಸಿದ್ದಾರೂಢ ಮೇಲೆ ಕೈ ಮುಗಿದಂತಪ್ಪ ಬಡಿಬೇಡ್ರಿ ಕೆಲಸ ಮಾಡಿಲ್ಲ. ಅಪ್ಪಗೆ ಚಪ್ಪಲಿ ಹಾಕೋದಾನಂದ್ರ ಅಪ್ಪ ತಲಾಗ ಕಾಲು ಮರಿ ಇಲ್ಲ ಅಂತ ಹೋಗದಾನ, ಪಾಪ ಹಾಕೊಳ್ಳಿ ಅಂದ್ರೆ ಅವ್ರು ದೊಡ್ಡ ಮಾತಾಡ್ಯಾರ. ಅವಾಗ ಜನ ಬೇರೆ ನೋಡುವ ಕಡೆ ಮಾಡಿ ಸಿದ್ದಪ್ಪ ಅವರು ಹೇಳಿರುತ್ತ, ಯಪ್ಪ ಹೋಗಿದ್ದೀವಿ ಹೋಗದೆ ಏನೋ ಕಲಿಬೇಕು ಇನ್ನೊಂದು ಹೋಗಿದ್ರು. ಹಂಗೆ ಶರಣಪ್ಪನವರು ಎಲ್ಲರೂ ಏನೇನೋ ಮಾಡಿದ್ರು ಕೂಡ ಶಿವನ ಮೇಲೆ ಭಾವನಾಕಿ ಶಿವ ರೂಪವಾಗಿ ಶರಣಾಗಿ ಬಂದಿರುವಂತ ಶರಣಬಸವನವರು ಮುರಿಯಾಕ ತೆನಿಯಾಕ ಬೈಯಾಕ ನಾವಲ್ಲಿ ನೀವಲ್ಲಿ ಅಂತ ಏನು ಇಲ್ಲ ನಮಗೇನು ಕೊಡ್ತಾನೆ ಶರಣಪ್ಪ. ಹೀಗೆ ಒಂದು ಗುಡಿಸಲು ಒಬ್ಬ ಬಡ ಮುಗಿತ್ಲಪ್ಪ ಊರವ್ರು ಬರ್ತೀನಿ ನಡಿ ಅಂತ ಹಾಕಿದಂತ ಭಕ್ತಿ ಬಂದ್ಲು. ಮನೆ ತಾಯಿ ಶರಣವರು ಅದು ಎಲ್ಲರೂ ಕೂಡಿ ಕೊಯ್ತಾರ, ಕಣ ಮಾಡ್ತಾರ, ತೆನೆಗಳನ್ನು ಕೊಯ್ದು ಕಣದ ಹಾಕ್ತಾರ, ಅಂಕಿ ತೋರಿಸ್ತಾರ, ಮೆಟ್ಟು ರಾಶಿಯನ್ನು ಮಾಡ್ತಾರ. ರಾಶಿ ಮಾಡಿದ್ರೆ ರಾಶಿ ಹಿಂಗೆ ಬೆಳೀತು, ಸುತ್ತ 10 ಹಳ್ಳಿಯೊಳಗ ಅಂತ ರಾಶಿಯನ್ನು 100 ಎಕರೆ ಇದ್ದರೂ ಕೂಡ ಮಾಡಿಕಾಗಲಿಲ್ಲ ಅಂತ ಅಪರೂಪದ ರಾಶಿಯನ್ನ ಮಾಡಿದ ಶರಣಬಸಪ್ಪ. ರಾಶಿ ಮಾಡಲೋಡ ಶರಣರು ರಾಶಿ ಮಾಡಲೋಡ, ರಾಶಿ ಮಾಡಲೋಡ ಶರಣರು ರಾಶಿ ಮಾಡಲೋಡ, ರಾಶಿ ಮಾಡಲೋಡ ಸೋಸಿ ವಿಧಾನದ ರಾಶಿ ಮಾಡಲೋಡ ಸೋಸಿ ವಿಧಾನದ ಹರಿಗೆ ರಾಶಿ ಶರಣಬಸವಣ್ಣರು ರಾಶಿ ಮಾಡಲೋಡ ಶರಣರು ರಾಶಿ ಮಾಡಲೋಡ. बच्चा बनिया तुलसी अभी बनिया तुम बच्चा बनिया तुलसी अच्छा महिला बच्ची शरण अच्छा महिला बच्ची शरण राशि मरण रोड़ा शरण राशि मरण रोड़ा. ಶಕ್ತಿ ಬಾಗಿಸಿ ಭಕ್ತ ಮಂಗಲಾಧುರಿಸಿ ಶಕ್ತಿ ಸುಂದರಿಸಿ ಮುಕ್ತಿಯುಡಲೀಗ ಮುಕ್ತಿಯರಿಯುವ ಮುಕ್ತಿಯುಡಲೀಗ ಮುಕ್ತಿಯರಿಯುವ ರಾಶಿ ಮರಣ ನೋಡ ಶರಣರು ರಾಶಿ ಮರಣ ನೋಡ ರಾಶಿ ಮರಣ ನೋಡ ಶರಣರು ರಾಶಿ ಮರಣ ನೋಡ. ರಾಶಿ ಮರಣ ಶರಣರು ರಾಶಿ ಮರಣ ರಾಶಿ ಮರಣ ಶರಣರು ರಾಶಿ ಮರಣ ರಾಶಿ ಮರಣ ಶರಣರು ರಾಶಿ ಮರಣ ರಾಶಿ ಶರಣರು ಶರಣ ಮಾಡಿ ನಮ್ಮಪ್ಪ ಶರಣಪ್ಪ ನೋಡಿದ್ರು ಕೂಡ ಇಂತ ಮಾಡಿಕಾಗಲಿಲ್ಲ. ಪಾಲಿಗೆ ಬಂದ ವಿಷಯ ಪ್ರಸಾದಗಳು ಕರಕಿ ಹೊರಗ ಇಂತ ದುರ್ಬಲ ಮಾಡಿದ ಈ ಸಾಮಾನ್ಯ ಮಾನವನಲ್ಲ, ದೇವನಾಗಿ ಬಂದ ಆತ್ಮನೇ ಅವನಿಗೆ ಶರಣಪ್ಪ ಶರಣಪ್ಪ ಶರಣ ಅಂತಿಕೊಂಡು ಎಲ್ಲ ಟ್ರೈ ಮಾಡ್ತಾರೆ. ಮಂದಿ ಬದುಕಿರೋ ಹಿಡ್ಕೊಂಡ್ರು ಮುಂದೆ ತಿರುಗಟ್ಟದೇನ ನಿನಗ ಶರಣಪ್ಪ ಎಂಬುದಾನ ಇಲ್ಲ ಏನಾದ್ರು ಕಾಲ ಸಹಿತಿಲ್ಲ ಅನಿತು ಬರ್ತಾನೆ ನಿನಗೆ ಬರ್ತಾನೆ ಅಂದಿದ್ರಲ್ಲ. ಈಕಿ ಸೇವಾ ಹೆಚ್ಚಿ ಶರಣರು ತುಂಬಿ ಬಂದು ತಗೊಂಡು ತಗೊಂಡ ಯಾಕೆ ಕುರಿತಬೇಕಾಗಿದ್ದು ಅದಕ್ಕಿಂತ ನಾವು ಪಟ್ಟುಕೊಳ್ಳ ಗಂಡು ಮಗಳು ಮನೆ ಕಡೆ ಬರೇ ಜೋಳ ಕಟ್ಟಣ ನಮಗಿಲ್ಲೇ ತುಂಬೇದ ನಮ್ಮ ಬಾಳು, ನಮಗಿಲ್ಲೇ ಬಿತ್ತಬೇಕು ನಮ್ಮ ಕಾಳು, ನಮಗಿಲ್ಲೇ ತುಂಬೇದ ನಮ್ಮ ಬಾಳು, ನಮಗಿಲ್ಲೇ ಬಿತ್ತಬೇಕು ನಮ್ಮ ಕಾಳು. ದುಡಿದಕ್ಕೆ ಕೊಡ್ತಾನೆ ಬಸವಣ್ಣ, ಅವನ ನಂಬಿಕೆಗೆ ಹುಸಿ ಇಲ್ಲ ಕೆಟ್ಟು ನಂಬಿಕೆ ಅಲ್ಲ ರೀ. ನಂಬಿಕೆ ಅಂತ ಇಟ್ಟು ಜನ ಬರ್ಕೋತೀರಿ ನೀವು. ಯಾವ ನಂಬಿಕೆ? ನಮ್ಮಪ್ಪ ನಮ್ಮನ್ನ ಆನಂದವಾಗಿರುತ್ತಾನೆ ಶಿವಯೋಗಿ ಎಂಬ ಭಕ್ತಿ ಭಾವಕ್ಕಾಗಿ ಇವತ್ತು ನಾನು ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ಕುಂತು ಯಾಕೆ ಆನಂದ ಪಡ್ತೀವಿ? ಅದು ನಂಬಿಕೆಯ ಪರಿಶುದ್ಧವಾದ ನಂಬಿಕೆಯನ್ನ ನಾವು ಭಕ್ತಿ 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 ಅಂತ ಇದೆ. ಭಕ್ತಿ ಅಂದ್ರೆ ಬೇರೆ ಏನೋ ಅಲ್ಲ, ನಂಬೋದು ಮೊದಲು ನಂಬಿಕೆ ನಮಗೆ ಬಂದರೆ ತಂಗಿನ ಸಿಗ್ತದೆ, ನಮಗೆ ಇಲ್ಲ ತಂಗಿನ ಸಿಗ್ತದೆ. ನಾವು ಕೊಡ ಬಂದಿವಿ ಕೊಡ್ತಾ ಇದ್ದೀನಿ ಆ ಪ್ರವಚನಕ್ಕೆ ಬರ್ತೀವಿ ನೋಡ್ತೀವಿ ಅತಿ ತಪ್ಪಿ ನಿಮ್ಮ ಮನೆ ಬಂದು ಅಂಗಳಕ್ಕೆ ನಾನು ನಿಂತು ಯಾವ ನಂಬಿಕೆ ಕೊಡು ಅಂದ್ರೆ ಕೊಡ್ತೀವಿ. ಯಾಕಂದ್ರೆ ನಾನು ಹೇಗೆ ನಂಬಿಕೆ ಅದ ತಂಗಿ ಎಲ್ಲಿ ಹೋಗಲ್ಲ ಹತ್ತಿಗೆ ಪ್ರವಚನ ಬಂದಾಗ ಕೇಳಿದ್ರೆ ನಾನು ನೂರಲ್ಲ ಅಪ್ಪಿ ನೀವು ಹೆಂಗೆ ಕೊಡಿ ನೀವು ಎಂದು ಬಂದ್ರಿ ತಂಗಿ ಕೊಡಿ 100 ಪ್ರಶ್ನೆ ಯಾರ ಮನೆಗೆ ಹೋಗಲಿ ಯಾವ್ದೋ ಕಟ್ಟೆ ಕೊಡಲಿ ಮೈರಿ ದಿನ ದಿನ
ಇಲ್ಲೇ ಮುಗಿತವ್ರು ಇಲ್ಲಿ ನೋಡಿ ಧೂಪದವ್ರು ಬಡಗಿ ನೋಡಿ ಇವ್ರು ಅವರ ಯಾರು 10 ಮಣಿ ಹೇಳಲ್ಲ ಕೊಡದೆ ತಂಬಿಗೆ ವಿಶ್ವಾಸ ರೀ ನೋಡಿ ಮೇಲೆ ವಿಶ್ವಾಸ ಬರ್ತದ ನಂಬಿದ ಮೇಲೆ ನಂಬಿ ಬರ್ತದೆ ಹಾಗ ನಂಬಿಕೆಯಿಂದ ಫಲವನ್ನು ಪಡ್ಕೊಂಡಾರೆ ಶರಣಪ್ಪನವರು ಏನು ಸುದ್ದಿ ಆಯ್ತು ಅಂದ್ರೆ 10 ಹಳ್ಳಿ ಸುದ್ದಿ ಅಲ್ಲುಂಡಿ ಸಾಧ್ಯತನ ಶರಣಸಭಾ ಧರ್ಮಪತ್ನಿ ಧರ್ಮದಾಗಿ ಮಾಹಿತಿ ಕೂಡಿಕೊಂಡು ಏನಪ್ಪ ಎಂತ ಪವಾಡ ಮಾಡು ರಾಜಕಾಸಿ ಬಿಟ್ಟಾರ ನಿಟ್ಬೇಕಾರ ಅಶ್ವ ಮಾಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಬೆಳಗ್ತಾರೆ ಶರಣಸಭಾ ಅಂದ ಅಕ್ಷಪತ್ರ ಇದ್ದಂಗ ಮಹಾದಾಸು ಅಂತ ಜನಗಳೆಲ್ಲ ಮಾತಾಡಿದ್ರು ಮುಂದೆ ಕಡೆ ಕೇಳಿ ಚಾನದ ಇಲ್ಲಿ ಜನಗಳು ಮಾತಾಡುವ ಸುದ್ದಿ ಕಳ್ಳಿ ಕಿವಿಗೆ ಬಿತ್ತಿರಿ ಕಾಳು ಕಿವಿ ಕಳ್ಳಿ ಚಾನದ ಮತ್ತೆ ಇಟ್ಟೆಲ್ಲ ಬೆಳದಾನ ಅಂದ್ರೆ ಶರಣಪ್ಪ ಮನ್ಯಾಗ ಸಂಪತ್ತು ಭಾಳ ಹೆಚ್ಚಾಗ್ಯದ ಶರಣಪ್ಪಂದು ಗಂಡು ನಾವು ಬೇಕು ಅಂತ ಕಳ್ಳು ವಿಚಾರ ಮಾಡಿ ಸಾಲು ಅವ್ರೇನು ಬಿಟ್ಟೆ ಎಲ್ಲ ಬಿಡೋದಿಲ್ಲ ಬೇರೆ ದೇವ ತಾರಿಲ್ರಿ ಮತ್ತೆ ಅವು ಒಂದು ವರ್ಷ ಮಾಡಿ ಸುಮ್ಮ ಅದು ಕೂಡ ಮನೆ ಅಯ್ಯಪ್ಪ ಸ್ವಾಮಿ ಅಲ್ಲಿ ಕೆಲಸ ಮಾಡೋಣ ಬಂಗಾರ ಹೊಡೋಣ ಮನೆ 3 ದಿವಸದಿಂದ ಟಿವಿ ಎಲ್ಲ ಮಾಡ್ತಾರೆ ಸ್ವಾಮಿ ಶರಣಮ್ಮಯ್ಯಪ್ಪ ಅವ ಮುಖ್ಯ ಅರ್ಚಕರಿಗೆ ಪ್ಲಾನ್ ಮಾಡಿ ತಿಟ್ಟು ತೊಳೆದು ಕೊಟ್ಟಿನ ಹೋಗಿ ಡುಪ್ಲಿಕೇಟ್ ಮಾಡಿ ಅಥವಾ ಬಂಗಾರ ಲೇಪ ಮಾಡಿ 3 ಬಂಗಾರ ಹೋಗ ಮನೆ ಮುಗಿಸಿದ್ರು ದೇವರು ಸುಮ್ಮನೆ ಮಾಡಿ ಸುದ್ದಿ ಮಾಡಿದ್ದು ಯಾವುದು ಅಂದ್ರೆ ನಮ್ಮ ಬುದ್ಧಿನ ಸುದ್ದಿ ಮಾಡಿ ನೋಡಿದ್ರು ಡುಪ್ಲಿಕೇಟ್ ಅಂತ ತಿಳ್ಕೊಂಡ್ರು ಸುದ್ದಿ ಮಾಡಿ ಈಗ ಅದೆಲ್ಲ ಚಟನೆ ಆಮೇಲೆ ಕೇಳಿ ಅಂದ್ರೆ ವಿಚಾರ ಮಾಡ್ತಾರೆ ಇವೆಲ್ಲ ಹೇಳಿ ನಿಮ್ಮಲ್ಲಿರುವ ಅಮೃತ ಆವ ಬುದ್ಧಿ ಅಲ್ಲಿ ಭಗವಂತ ದಾನ ಅದು ಶುದ್ಧವಾಗಿ ಇಟ್ಟುಕೊಂಡು ಬಳಸಬೇಕು ಕಳ್ಳರು ಯಾರು ಬಿಟ್ಟಿಲ್ಲ ದೊಡ್ಡ ಬಿಟ್ಟಿಲ್ಲ ದಿಂಡು ಬಿಟ್ಟಿಲ್ಲ ಮಠ ಬಿಟ್ಟಿಲ್ಲ ಮಗನ ಬಿಟ್ಟಿಲ್ಲ ಆದ್ರೆ ಏನೇನಾಗಬೇಕು ಅದು ಆಗ್ಯದ ಅದು ಸುಖ ಕೊಟ್ಟಿಲ್ಲ ಕಳು ಮಾಡಿದ ಯಾವ ಸುಖ ಜೀವನ ಮಾಡೋಕ್ಕಾಗಿಲ್ಲ ಇವರು ಕಳು ಮಾಡಿಟ್ಟು ದೊಡ್ಡ ಸೌಕರ್ಯ ಏನು ಹಂಗೆಲ್ಲದು ಒಂದಿಲ್ಲ ಒಂದು ದಿನ ಹೊಡಿತಾರೆ ಲಕ್ಕ ಹೊಡೆದು ಈ ಕೆಲಸ ಮಾಡಕ್ಕೆ ಕಾಲು ಅಂತ ಅಂದ್ರೆ ವಂಚಿಸಿ ಬದುಕಾಗಂಗಿಲ್ಲ ನಿರ್ವಂಚನೆಯಿಂದ ಬದುಕಾಗ ಬರ್ತದೆ ವಂಚಿಸಿದವರು ಎಂದೂ ಆನಂದವಾಗಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂದ್ರೆ ಯಾವಾಗ ಹೋಯ್ತಾ ಗೊತ್ತಿಲ್ಲ ಸುದ್ದಿ ಆಗ್ತಿರಲ್ಲ ಕಳ್ಕಿ ಸುದ್ದಿ ಕಳ್ಳಿ ಯಾರು ಶರಣಪ್ಪನವರಿಗೆ ಹೋಗಿ ದಂಡಿಸಿಕೊಳ್ಳಬೇಕು ಅಂತ ಏನು ಮಾಡಿದ್ರು ಹೊನ್ನಾರನ ಶರಣಪ್ಪನವರು ನಸುಕಿನ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಸ್ಮರಣೆ ಮಾಡ್ತಾ ಅರ ಗುಂಗೆ ಹೊರವರದಲ್ಲಿ ಅಂತ ಪಟ್ಟಿ ತಂದು ತಮ್ಮ ಲೀಲೆಯ ಪೂಜೆಗಾಗಿ ಸ್ವತಃ ತಾವೇ ಹೂಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು ಪೂಜಾ ತಾವೇ ಭೂಪತಿಯನ್ನು ತಗೊಂಡು ಹೋಗಿದ್ರು ಅತಡಿ ವೀರೇಂದ್ರ ಶಿವಯೋಗಿಗಳು ಬೆಳಿಗ್ಗೆ ತಮ್ಮ ಪೂಜಾ ಅವ ನಸುಕಿನ ಅತಡಿ ಹೊರ ಬಿಜಾಪುರ ರಸ್ತಾದೊಳಗೆ ಅಲ್ಲಿ ಅತಡಿ ಶಿವಯೋಗಿಗಳು ಪತ್ನಿ ತಗೊಂಡು ಹೋಗುವಂತ ಗುಂಡ ಅದೆಲ್ಲ ಇವತ್ತು ನೋಡಕ್ಕೆ ಸಿಗ್ತದೆ ಪತ್ನಿ ಪತಿರು ಆಗಸಗಳಲ್ಲಿ ಹೇಗೆ ಹಿಡಿದ ಕೆಳಗೆ ಸಾರಿಸಿದ್ರು ಹೋಗ್ತಿದ್ರು ಮುಂಜಾನೆ ಗಾಳಿಯ ಉದರಿ ಪತ್ರಿ ಹೂವ ಏನು ಅದನ್ನ ಬಿಡುತ್ತಿದ್ದು ಅವನ್ನ ಪ್ಯಾಕ್ ತಗೊಂಡು ಲಿಂಗ ಪೂಜಾಕ್ಕೆ ತಗೊಂಡು ಹೋಗ್ತಿದ್ರು ಅತಡಿ ಶಿವಯೋಗಿಗಳು ಯಾಕಂದ್ರೆ ಗೆದ್ದು ಜೀವ ಅದ ಅದನ್ನ ಚುಟ್ಟಿದ ಗಿಡಕ್ಕೆ ನೋವಾದ ಗಿಡಕ್ಕೆ ನೋವು ಕೊಟ್ಟು ನಾವು ಪೂಜೆ ಮಾಡೋದು ಪೂಜೆ ಅಲ್ಲ ಪ್ರಕೃತಿಯನ್ನು ನಮಗೆ ಕೊಡಬೇಕು ಅಂತ ದೊಡ್ಡ ಆಲೋಚನೆ ಯಾವ ಧರ್ಮ ಪೂಜೆ ಮಾಡ್ಕೊಂಡು ಹಾಕ್ತಾರೆ ನಾವು ದೇವರ ಹೆಸರಿಗೆ ಗಿಡಗಳು ಮಾಡ್ತೀವಿ ಮಾಡ್ತಿಲ್ರಿ ಅಲ್ಲ ಇನ್ನೊಬ್ಬರು ಪೂಜೆ ಮಾಡ್ಕೊಂಡು ದೇವರಿಗೆ ಹೆಸರು ಮಾಡ್ತೀವಿ ಇಷ್ಟೇ ನೋಡಿ ನಾನು ಒಂದು ನಿಮಿಷ ಹೋಗೋದು ಒಂದು ಕ್ಯಾರಿ ಬ್ಯಾಗ್ ಮಾಡ್ತಾರೆ ಪ್ಲಾಸ್ಟಿಕ್ ಇಲ್ಲ ಇದು ಅದು ಅಂಗಡಿ ಅಲ್ರಿ ದಾರೆ ಹೋಗೋ ಮುಂದೆ ಯಾರು ಮುಂದೆ ಬೇಡವ ಯಾರು ದಾಕ್ಷಿಣ ಅವ ಅವು ಪಾಪ ಬರ್ತಾರೆ ಟಿವಿ ನೋಡಿ ಮನೆ ಗೇಟ್ ಹಾಕಿರ್ತಾರೆ ಲಾಕ್ ಮಾಡ್ತಾರೆ ಅಪ್ಪಡಿ ಕಣ್ಣು ಯಾರು ಇಲ್ಲ ನೋಡಿ ಗೇಟ್ ಹತ್ತಿ ಒಳಗೆ ಜಿದ್ ಅವ್ರಿಗೆ ಗೊತ್ತಾಗಲ್ಲ ಇಲ್ಲ ಹೂವ ಗುಲಾಬಿ ಮಲೆಯಲ್ಲಿ ಸಬಿಗೆಯಲ್ಲಿ ಶಾಪಿಗೆ ಎಲ್ಲ ಕೊಂಡು ಏನು ನೋಡ್ಬೇಕು ಏನು ಭಕ್ತಿ ಮಾಡಕ್ಕೆ ನನಗೆ ತುಳಿದು ಮಾಡಿ ದೇವ್ರು ಕೇಳ್ಯಾನ ನನಗೆ ರೋಗ ಮಾಡಿದ್ದು ತಂದೆ ಏರು ಹೇಳ ಜಗಳ 20 ಇಟ್ಕೊಂಡು ಕೂತೀರಿ ಇಲ್ಲ ಕೇಳುವ ತಂದೆ ತೊಗೊಂಡು ಬಂದರು ಸ್ನಾನ ಮಾಡಿ ಏನು ಬಟ್ಟೆ ಹಾಕೊಂಡ್ರು ಜಲ್ಲಿ ಎಲ್ಲ ಅದಕ್ಕೆ ಬುದ್ಧಿ ಹಚ್ಚಿ ಅದಕ್ಕೆ ಕುಂಕುಮ ಹಚ್ಚಿ ಅದಕ್ಕೆ ಬಣ್ಣ ಹಚ್ಚಿ ಇವನ್ನ ಹೋಗ್ಕೊಂಡು ಶಿವಾನಮ ಮೈಶ್ವರಿ ನಮಃ ನಾಗನೇ ನಮಃ ಅಂತ ಹೇಳಿ ಉಯರ್ಸಾಕ್ತಿದ್ರು ಇವರು ಇಲ್ಲಿ ದೇವರಿಗೆ ಉಯರ್ಸಿದ ಅವ್ರು ಎದ್ದ ಮೇಲೆ ಇವರಿಗೆ ಯಾರು ಉಯರ್ಸ್ತಾರೆ ಯಾರು ಬೆಳೆದ ಮನೆಯವರು ಯಾವ ಬಂದಿದ್ದ ಹಾಳಾಗಲಿ ಕೈ ಏನಾಗಲಿಲ್ಲ ಇವ್ರ ಮನೆ ಕಣ್ಣಾರು ಕಣ್ಣಿಟ್ಟು ಕಾಲಿನ ಬೆಳೆಸಿ ಎಲ್ಲ ಬೆಳಿಗ್ಗೆ ಬಂದು ಮಾಡಿ ಅವ್ರ ಮನೆ ಬರುವಾಗ ಅದೇ ಇನ್ನೊಂದು ಪೂಜೆ ಮಾಡೋದು ಪೂಜೆನೋ ಭಕ್ತಿಯಿಂದ ನಿರ್ಮಲ ಮನನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಪೂಜೆ ವಿಚಾರ ಮಾಡಿ ಮಧ್ಯಾಹ್ನವಲ್ಲೇ ನೀವು ಮನ ಬರಲಿ ಪುಷ್ಪವಲ್ಲೇ ನೀವು ರೂಪ ಅದು ಜೀವನ ಚೂಡಿಲ್ಲ ಹಂಗೆ ಶರಣರು ಬೆಳಗ್ಗೆ ಹೋಗ್ತಿರು ಒಂದು ಹೇಳ್ತೀನಿ ಇವತ್ತು ದೊಡ್ಡ ಸೌಕರ್ಯ ನಿಮ್ಮಿಂದ ಓಡಾಡಲಿ ಅದ್ರ ಬಗ್ಗೆ ನಮ್ಗೆ ಇಲ್ಲ ಕೆಜಿ ಗಟ್ಟಲೆ ಮೈ ಮೇಲೆ ಬಗ ಹಾಕೊಡ್ರಿ ಸ್ವಲ್ಪ ಬಟ್ಟೆ ವಿತಾಮಿನ ತೊಗೊಳ್ಳಿ ಜ್ಞಾನ ಮಾಡಿ ನಿಮ್ಮ ಮನೆಗೆ ಆಳು ಕಾಳು ಬೇಕು ಅಂತ 10 ಮಂದಿ ಇಟ್ಕೊಳ್ಳಿ ನಮಗೆ ಇರೋದಿಲ್ಲ ಆದ್ರೆ ಉಳಿದಿದ್ದೆಲ್ಲದೂ ಕೂಡ ಆಳಿತ ಮಾಡಿಸಿ ಅದು ದೇವರು ಮಾಡಿ ನಿಮ್ಮ ನೀವಾಗಿ ಮಾಡು ನಮ್ಮ ಕೂಳ ಸಂಘ ಸೇವಕರಾಗೋರಿ ಯಾರು ಅಂತಿದ್ದು ನಿನ್ನ ಹೂವು ನಿನ್ನ ನೀರ ಇದು ಮನೆಗೆ ಹೆಂಡತಿ ಸಹಿತ ಆ ಕಿಟ್ಟಿ ಮಾಡಿಸಿಲ್ಲ ಸುಮ್ಮನೆ ಕರ್ಕೊಂಡು ಬಿಟ್ಟು ಇದು ಸಿದ್ಧಾಂತನ ಹೇಳೋದು ಅಪ್ಪ ಹೇಳಲ್ಲ ಹೊತ್ತಾರಿ ಅದು ಬೇರೆ ಹೇಳು ತಡವಾಗಿ ಹೇಳ ನಸನಾಗಿ ಹೇಳು ಪತ್ತಿ ಇಟ್ಟು ಆರೋಗ್ಯ ಚೋಗಿರ್ತದೆ ಮನಸ್ಸು ಚೋಗಿರ್ತದೆ ನಿನ್ನ ಕೆಲಸ ಜನ ಇರ್ತದೆ ಬಳೆ ಸಂಗಿರ್ತದೆ ಮನೆತನ ಇರ್ತದೆ ಯಾರು ನಸನೆ ಆಗತ್ತೆ ನಮ್ಮ ಮನೆ ಮುಂದೆ ಆ ಕಡೆ ಸಣ್ಣ ಸಣ್ಣ ರಂಗೋಲಿ ಹಾಕಿ ಆ ಮನೆ ಲಕ್ಷ್ಮಿ ಪ್ರವೇಶ ಆಗ್ತದೆ ಆ ಮನೆಯನ್ನು ಪುರುಷ ತುಂಬಿತ್ತು ಸುಮಾರು ವಸ್ತುಗಳು ಹೇಳಿದ್ರು ಕೂಡ ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಜೊತೆಗೆ ಮೃತ್ಯು ಅನ್ನೋದು ನಮ್ಮ ಜೊತೆಗೆ ಅದ ಒಂದು ಚಲೋ ಮಾತು ಹೇಳ್ತೀನಿ ನಿಮಗೆ ಎಂದ ನಾವು ಹುಟ್ಟಿವಿ ಅಂದ ನಾವು ಸತ್ತೀವಿ ಏನ್ರಪ್ಪ ಎಂದ ಹುಟ್ಟಿವಿ ಅಂದ ಸತ್ತೀವಿ ಯಾಕಂದ್ರೆ ಹುಟ್ಟಿನ ಜೊತೆಗೆ ಸಾವಿನ ಗಂಟನ್ನ ಬೆನ್ನಿಗೆ ಕಟ್ಟಿ ಭಗವಂತ ನಮ್ಮನ್ನು ಜಗತ್ತಿಗೆ ಕಳಿಸ್ಕೊಟ್ಟಾನ ಒಂದು ಪ್ರಾಡಕ್ಟ್ ಇವತ್ತು ಕಂಪನಿಯೊಳಗೆ ಇವತ್ತು ಬಿಡುಗಡೆ ಆಯಿತು ಅಂದ್ರೆ ಅದಕ್ಕೊಂದು ಡೇಟ್ ಹಾಕಿರ್ತಾನ ನಾವು ಇದು ಇಷ್ಟು ದಿನ ಬಳಸಾಕಿ ಯೋಗ್ಯದ ಇಲ್ಲ ಅಂದ್ರೆ ಅದು ಯೋಗ್ಯ ಅಲ್ಲ ಡೇಟ್ ಹಾಕ್ತಾನ ಕಂಪನಿಯೊಳಗೆ ಹಂಗ ನಮ್ಮೆಲ್ಲರ ಬದುಕಿಗೆ ಭಗವಂತ ಒಂದು ಡೇಟ್ ಹಾಕಿ ಕಳಿಸ್ಯಾನ ಆ ಡೇಟ್ ಮೀರಿ ನಾವ್ಯಾರೂ ಬದುಕಾಗಲ್ಲ ಎಂದು ಮುಗಿತದ ಹೇಳ್ದ ಕೇಳ್ದ ಸುಮ್ಮ ಹೋಗ್ತೀವಿ ನೀವು ಕೋಟಿ ಖರ್ಚು ಮಾಡಿ ಫಾರಿನ್
ಆಗ್ಯದಲ್ಲ, ಆ ಡೇಟ್ ಏನು ಮುಂದಕ್ಕೆ ಹೋಗಂಗಿಲ್ಲ, ಆ ಡೇಟ್ ಏನು ಹಿಂದಕ್ಕೆ ಆಗಂಗಿಲ್ಲ. ಎಂದು ಹೋಗಬೇಕು ಫಿಕ್ಸ್ ಹೋಗೋದ. ಬರೆದಿಟ್ಕೋರಿ ನಿಮ್ಮ ಡೈರಿಗೆ ಹೋಗಿ ಮನ್ಯಾಗ. ಆ ಡೇಟ್ ಮೀರೋದು ಯಾರಿಂದಲೂ ಸಾಧ್ಯ ಇಲ್ಲ. ಆಯುಷ್ಯ ತೀರಿದ್ದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದ್ದಲ್ಲದೆ ದಾರಿದ್ರ್ಯವಿಲ್ಲ. ಹಾಗಾಗಿ ದೇವ ಪೂಜೆಯನ್ನು ಮೃತ್ಯು ಮುಟ್ಟದ ಮುನ್ನ ಮಾಡು. ಹೆಂಗೆ ಮಾಡು ಅಂದ್ರೆ ತೊತ್ತು ಕೆಲಸವ ಮಾಡು. ತೊತ್ತು ಅಂದ್ರೆ ಸೇವಕರು, ಸರ್ವೆಂಟ್ಗಳು, ಬೇಕಾದಷ್ಟು ಮಂದಿ ಅದರ, ಉಳಿದಿದ್ದೆಲ್ಲ ಮಾಡಿಸು. ಅವ್ರ ಕಡೆಯಿಂದ ಕಸ ಬಳಸು, ಸಾರಣಿಗೆ ಹಾಕ್ಸು, ಅಡುಗೆ ಮಾಡಿಸು, ಬಟ್ಟೆ ತೊಳಸು, ಎಲ್ಲ ಮಾಡು. ಆದರೆ ದೇವರ ಪೂಜೆ ನೀನ ಮಾಡು, ನೀನ ಮಾಡು, ಸೇವಕನಾಗು. ಭಗವಂತನ ಕೃಪೆ ನಿನಗಾಗ್ತದೆ. ಹಂಗೆ ಶರಣಪ್ಪನವರು ಬಂದು ಪುಟ್ಟಿಯೊಳಗೆ ಹೂ ಪತ್ರಿ ತಗೊಂಡು ಹೋಗಬೇಕು ಅಂತ ಬಂದಿದ್ರು. ಕಳ್ಳರು ವಿಚಾರ ಮಾಡಿದ್ರು, ನಸಗಿರ್ತದ, ಕತ್ಲೆ ಇರ್ತದ. ಕತ್ತಲ್ದಾಗ ದಿನಾಲೂ ಕೂಡ ಶರಣಪ್ಪ ಒಬ್ಬಂಟಿಯಾಗಿ ಹೇಗಿದ್ರು ಈ ಪತ್ರಿ ಬನಕ್ಕೆ ಬರ್ತಾನ. ಪತ್ರಿ ತಗೊಂಡು ಹೋಗಾಕ ಇಲ್ಲೇ ಶರಣಪ್ಪನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ತಿಳ್ಕೊಂಡು 4-8 ಜನ ಕಳ್ಳರು ಕೈಯೊಳಗೆ ಹರಿತವಾಗಿರುವಂಥ ಕುಡುಗೋಲು, ಕೊಡ್ಲಿ ಇವನ್ನೆಲ್ಲ ಹಿಡ್ಕೊಂಡು ತಯಾರಾಗಿ ಅಡಕ್ಕೊಂಡು ಕುಂತಿದ್ರು ಅವರು. ಶರಣಪ್ಪನವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವ ನಮಃ ಶಿವಾಯ. ಓಂ ಭಾವ ತುಂಬಿ, ಭಕ್ತಿ ತುಂಬಿ ಶಿವನಾಮಸ್ಮರಣೆ ಮಾಡ್ತಾ ಶರಣಪ್ಪನವರು ಬನಕ್ಕೆ ಬಂದರು. ಅವ್ರಿಗೇನು ಪರಿವೇ ಇಲ್ಲ. ಭಗವನ್ನಾಮ ಸಂಕೀರ್ತನೆಯೊಳಗೆ ಮೈಮರೆತು ಒಳಗೆ ಬರುವಾಗ ಇವರು ಬಂದರು ನೋಡ್ರಿ. ಬಂದವರೇ ಕೈಯೊಳಗೆ ಕುಡುಗೋಲು, ಕೊಡ್ಲಿ ಹಿಡಿದಿದ್ರು. ಶರಣಪ್ಪನವರಿಗೆ ಭಯ ಆಗುವುದುಂಟೆ, ಶರಣರಿಗೆ ಭಯವೇ. ಶರಣರಂದ್ರು, ಯಪ್ಪ ನೀವ್ಯಾರು? ಏ ಶರಣಪ್ಪ, ನಮ್ಮನ್ನ ಯಾರಂತ ತಿಳ್ಕೊಂಡಿ? ಏನೋ ಅಪರೂಪವಾದ ರಾಶಿ ಮಾಡಿ ಸಂಪತ್ತನ್ನು ಗಳಿಸಿಟ್ಕೊಂಡು ಕುಂತು ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೀಯಂತ. ನಿನ್ನ ಮನೆಯೊಳಗಿರುವ ಗಂಟು ಸಂಪತ್ತು ನಮಗೆ ಬೇಕು, ಅದಕ್ಕಾಗಿ ಬಂದೀವಿ. ಕೊಟ್ರ ಭಾಳ ಚಲೋ, ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಮುಗಿಸ್ತೀವಿ ಅಂದ್ರ. ನಾವು ನೀವಾಗಿದ್ರೆ ಎದೇದಿ ಬಡ್ಕೋತಿದ್ವಿ. ಶರಣಪ್ಪನವ್ರು ಏನ್ರಿ? ಹೌದೇನ್ರಿಪ್ಪ? ನಿಮಗೆ ಸಂಪತ್ತು ಬೇಕೇನು? ನಿಮಗೆ ಸಂಪತ್ತು ಸುಖ ಕೊಡ್ತದೇನು? ಸಂಪತ್ತು ಬೇಕು ಅಂದ್ರೆ ನಾವೇನು ವಿರೋಧ ಮಾಡಂಗಿಲ್ರಿಪ್ಪ, ನೀವು ಬೇಡಿದ್ದನ್ನು ಕೊಡ್ತೀನಿ. ಆದ್ರೆ ಅದು ಮನ್ಯಾಗದ,
ನೀವು ಅಡವಿಗೆ ಬಂದೀರಿ, ಅಲ್ಲಿಗೆ ನಡೀರಿ. ಏನ್ರಿ, ಊರಾಗ ಕರ್ಕೊಂಡು ಹೋಗಿ ಇವ್ರು ಕಳ್ಳರು ಅಂತ ಸುದ್ದಿ ಮಾಡಿ ನಮ್ಮನ್ನು ಹಿಡಿಸಿ ಹಾಕಬೇಕಂತ ಮಾಡಿರೇನ್? ನಾವು ಬರೋದಿಲ್ಲ. ಹಂಗಾರೆ ಇಲ್ಲೇ ಇರ್ರಪ್ಪ, ನಾವು ಹೋಗಿ ತಂದು ಕೊಡ್ತೀನಿ ಅಂದರು ಶರಣಪ್ಪನವರು. ನಾ ಹೋಗಿ ತಂದು ಕೊಡ್ತೀನಿ. ಕಳ್ಳರಂದ್ರು ಭಾಳ ಚಲೋ ಆತು, ಅವರ ಇಲ್ಲಿಗೆ ತಂದು ಕೊಡ್ತಾರಂದ್ರೆ ಶರಣಪ್ಪಗೇನು ತೊಂದರೆ ಮಾಡಬೇಡ ಬಿಡ್ರಿ ಅಂದವ. ಕಳ್ಳರೊಳಗೆ ಒಬ್ಬ ಲೀಡ್ರ್ ಇರ್ತಾನ್ರಿ, ಸುಳ್ಳ್ರಿಗೆ ಒಬ್ಬ ಲೀಡ್ರ್ ಇರ್ತಾನ್ರಿ, ಕುಡುಕರಿಗೆ ಒಬ್ಬ ಲೀಡ್ರ್ ಇರ್ತಾನ್ರಿ. ಇದು ಲೀಡ್ರ್ ಜಗತ್ರಿ ಇದು. ನಮ್ಮ ಲೀಡರ್ ಅಂತಿರ್ತಾರ ಅವರು. ಹಂಗ ಅದ್ರೊಳಗಿದ್ದಾವ ಲೀಡರ್. ಯಜಮಾನ ಹೇಳ್ದ, ಆಗಲ್ಲ ನಡಿ ಶರಣಪ್ಪ, ಹೋಗಿ ತೊಡಬ. ಶರಣಪ್ಪನವರು ಹೂ ಪತ್ರಿ ಎಲ್ಲ ತಗೊಂಡು, ನೋಡ್ರಿಪ್ಪ ನಾವು ಹೋಗಿ ದಿನನಿತ್ಯದ ಪದ್ಧತಿ ಅದ, ಸ್ನಾನ ಮಾಡಿ ಲಿಂಗಾರ್ಚನೆ ಮುಗಿಸ್ಕೊಂಡು ನಾವು ಬರ್ತೀವಿ, ಅಲ್ಲಿ ತನ ಇಲ್ಲೇ ಕಾಯ್ತಾ ಇರ್ರಿ. ಹೂವಿನ ಬುಟ್ಟಿ ತೊಗೊಂಡು ಶರಣಪ್ಪನವರು ಮತ್ತೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಮನೆ ಕಡೆ ಬಂದರು. ಇವ್ರು ಮನೆ ಕಡೆ ಹೊರಟಾಗ ಆ ಕಳ್ಳರ ಯಜಮಾನ ಹೇಳಿದ್ನಂತ, ಅವ್ರು ಬರೋತ್ತಿಗೆ ಬೆಳಕರಿತದ, ಶರಣಪ್ಪ ತರ್ತಾನ, ದೊಡ್ಡ ಗಂಟ ತರ್ತಾನ, ಅದನ್ನು ಮಂದ್ಯಾಗ ತೊಗೊಂಡೋದ್ರ ಮಂದಿ ನೋಡ್ತಾರೆ. ಅದಕ್ಕಾಗಿ ತಂದು ಗಂಟು ಇಲ್ಲೇ ಇಟ್ಟು ಹೋಗಾಕ ಒಂದು ದೊಡ್ಡ ತೆಗ್ಗು ತೋಡ್ರಿ, ತೆಗ್ನ್ಯಾಗ ಅದನ್ನಿಟ್ಟು ಮತ್ತು ರಾತ್ರಿ ಬಂದು ಒಯ್ಯಾಮಂತ ಇವು ಮಾತಾಡಿದ್ವು. ಎಲ್ಲರೂ ಕೂಡಿ ಕೈಯಾಗೇನು ಕುಡುಗೋಲು ಕುರ್ಪಿ ಇತ್ತು, ಎಲ್ಲರೂ ತೆಗ್ಗು ತೋಡಿ ದೊಡ್ಡ ತೆಗ್ಗು ತೆಗೆದ್ರು. ಇನ್ನೇನು ಕೊನೆ ಪೆಟ್ಟು ಕೊಟ್ಟು ಇನ್ನೊಂದೀಟು ತೆಗ್ಗು ಅಗಲ ಮಾಡಬೇಕು ಅನ್ನುವಾಗ ಒಳಗೆ ಝಣ್ಣಂತ ಸಪ್ಪಳ ಬಂತು. ಒಳಗೆ ಝಣ್ಣಂತ ಸಪ್ಪಳ ಬಂತು. ಅದ್ರಾಗ ಅವ ಅಂದ, ಏನೋ ಝಣ್ಣಂತದ ನೋಡ್ರು, ಮ್ಯಾಲೆ ಮಣ್ಣು ಸರಿಸ್ರು. ಹೆಂಗೆ ನಿಧಾನಕ್ಕೆ ಮಣ್ಣು ಸರಿಸಿ ಅಗಲು ಮಾಡಿದ್ಗಳೇ ಮ್ಯಾಲೆ ಮುಚ್ಚಳ ಮಿರಿ ಮಿಂಚಕ್ಕೆ ಶುರುವಾತು. ಏನೋ ಮಿಂಚ್ತದೋ, ಇನ್ನೊಂದಿಟ್ಟು ತೆಗೀರೋ. ಹೆಂಗೆ ಅಗಲ ಮಾಡಿ ಹಿಂಗೆ ತೆಗಿತಾರ, ಬಂಗಾರದ ನಾಣ್ಯಗಳಿಂದ ತುಂಬಿರುವಂಥ ಬಿಂದಿಗೆ ಹೊರಗೆ ಬಂತು, ಸಂಪತ್ತು ಹೊರಗೆ ಬಂತು. ಆವಾಗ ಕಳ್ಳರ ಹಿರಿಯ ಅಂತಾನ, ಶರಣಪ್ಪ ಸಾಕ್ಷಾತ್ ಶಿವನೇ ಆಗ್ಯಾನ. ನಮಗೇನು ಬೇಕು ಅಂತ ನಾವು ಕೇಳಿದಾಗ ಒಂದು ಮಾತಂದ ಶರಣಪ್ಪ, ನಿಮಗೆ ಸಂಪತ್ತು ಬೇಕಲ್ಲಪ್ಪ, ಸಂಪತ್ತಿನೊಳಗೆ ಸುಖ ಐತಿ ಅಂತ ನೀವು ತಿಳ್ಕೊಂಡಿರಿ ಅಂದ್ರೆ ಶಿವ ಕೊಡ್ತಾನ ಸಂಪತ್ತು, ಚಿಂತೆ ಮಾಡಬೇಡ್ರಿ, ಹೋಗಿ ತರ್ತೀನಿ ಅಂತ ಶರಣಪ್ಪನವರು ಹೋದರು. ಸಂಪತ್ತನ್ನು ಶರಣಪ್ಪ ಇಲ್ಲೇ ನಮಗೆ ಕೊಟ್ಟು ಬಿಟ್ನಲ್ಲ, ಆ ಪುಣ್ಯಾತ್ಮನ ಶಕ್ತಿ ಬಹಳ ದೊಡ್ಡದಂತ ಬಿಂದಿಗೆ ಹೊತ್ಕೊಂಡು ಕಳ್ಳರೆಲ್ಲ ಓಡೋಡಿ ಬಂದ್ರಂತ ಶರಣಪ್ಪನವ್ರ ಮನೆಗೆ. ಓಡೋಡಿ ಬಂದು ಶರಣಪ್ಪನ ಪಾದಕ್ಕೆ ಆ ಬಿಂದಿಗೆಯನ್ನು ಇಟ್ಟು ಸಾಷ್ಟಾಂಗ ಹಾಕಿದ್ರಂತ. ಯಪ್ಪ, ಇದು ಯಾವುದು ನಮಗೆ ಬ್ಯಾಡೋ, ಇದು ನಿನ್ನಿಂದ ಸಿಕ್ಕ ಸಂಪತ್ತು, ಇದು ನಿಮ್ಮ ದಾಸೋಹಕ್ಕೆ ಬಳಕೆಯಾಗಲಿ. ಯಪ್ಪ, ನಾವಿದನ್ನು ಪಡ್ಕೊಳಂಗಿಲ್ಲ ಅಂದ್ರವರು. ಆವಾಗ ಶರಣಪ್ಪನವ್ರು ಹೇಳಿದ್ರಂತ, ಇಲ್ರಿಪ್ಪ, ಇದಕ್ಕಾಗಿ ಬೆಳತಾನ ನಿದ್ದೆಗೆಟ್ಟು ಕಷ್ಟಪಟ್ಟು ಬಂದೀರಿ, ಸಂಪತ್ತು ಬೇಕು ಅಂಥೇಳಿ ತಗೊಳ್ರಿ ಅಂತ ತಿಳ್ಕೊಂಡು ತಮ್ಮ ಪರುಷ ಹಸ್ತದಿಂದ, ದಾಸೋಹದ ಹಸ್ತದಿಂದ ಅದರೊಳಗಿರೋದನ್ನು ತೆಗೆದು ಕೊಟ್ರೆ, ಅವ್ರು ಇಟ್ಟಿಟ್ಟು ಕೊಟ್ರೆ ಅದು 4 ಪಟ್ಟು ಹೆಚ್ಚಾತಂತ ಅವರ ಬದುಕಿನೊಳಗೆ ಸಂಪತ್ತಿನ ಭಾಗ್ಯ. ನೋಡ್ರಿ ಎಂಥ ಪವಾಡವನ್ನು ಮಾಡಿದ ಮಹಾಮಹಿಮ. ನಂಬಿದವರಿಗೆ ನಂಬಿದ್ದನ್ನು ಕೊಟ್ಟಾನ, ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಾನ ಶರಣಬಸಪ್ಪ. ನಿನ್ನಿಲ್ದ ಮೊನ್ನೆ ಲಕ್ಕುಂಡಿಯೊಳಗೆ ಒಂದು ಮನೆ ತರ ತೋಡೋ ಮುಂದೆ ಒಂದು ದೊಡ್ಡ ಬಿಂದಿಗಿನ ಬಂದದು. ನಿನ್ನೆ ಬಿಂದಿಗೆ ಬಂದದ. ಬಿಂದಿಗ್ಯಾಗ ಬಂಗಾರನೇ ಅದ, ನಾಣ್ಯನೇ ಅದ. ಕಾನೂನು ಏನು ಹೇಳ್ತದೆ, ಹಂಗೇನಾದರೂ ಬಂದವ್ರು ತಗೊಳಂಗಿಲ್ಲ. ಮತ್ತು ತೋಡೋರು ಮುಂದೆ ಸುದ್ದಿ ಆಗೋದಲ್ಲ, ನಮ್ಮ ನಾಲಿಗೆ ಹೆಂಗೆ ಸುಮ್ಮನೆ ಇರ್ತಾವೆ. ಬಿಂದಿಗೆ ಬಂತು ಅಂತ ಇಲ್ಲೇ ಹೋಗಿ ಬರ್ತೀನಿ ರೀ ಗುಟ್ಕಾ ತಿನ್ನಕಂತ ಹೇಳಿ ಹೋಗಿ 4 ಮಂದಿಗಾರ ಹೇಳಿ ಬಂದಿರ್ತಾನೆ ಅವ ಕರ್ಕೊಂಡು. ಹೊಟ್ಟಿಗಿಚ್ಚ ಅವಂಗೆ ಸಿಕ್ಕರು, ಅವ ಸಾವುಕಾರ ನನಗೇನು, ಮಂದಿಗೆ ಹೇಳೇ ಬಿಟ್ರಾತು. ನೋಡ್ರಿ, ಅದು ಬಂತು, ಒಂದು ಹುಡುಗ ನೋಡ್ತು, ಸುದ್ದಿ ಆತು. ನಿನ್ನೆ ಸರ್ಕಾರದವರು ಬಂದು
ಅದನ್ನೆಲ್ಲ ಪಂಚನಾಮೆ ಮಾಡಿ ಅವ್ರ ಕಸ್ಟಡಿಗೆ ತೊಗೊಂಡು ಹೋದರು. ಅದು ಎಟ್ಟದಂದ್ರೆ 2.5 kg ಬಂಗಾರ. ಅದು ಎಟ್ಟಾತು ಇವತ್ತಿನ ಲೆಕ್ಕ? 1.5 ದಾಟ್ಯದ. ಈಗ ಎಟ್ಟಕ್ಕೆ? ಬರೇ ಒಂದು ತೊಲಿ. ನಿನ್ನೆ ನ್ಯೂಸ್ ನೋಡಲ್ಲ ನೀವು, ನೋಡಿರೇನು? ನಿನ್ನೆನೆ ಲಕ್ಕುಂಡಿಯೊಳಗೆ. ಯಾಕಿದನ್ನು ಹೇಳ್ತೀನಿ ಅಂದ್ರೆ, ಹಂಗೆ ಇಲ್ಲಿ ಬಿಂದಿಗಿ, ಸಂಪತ್ತಿನ ಬಿಂದಿಗಿ ಸಿಕ್ಕಾಗ ಅದನ್ನು ನೋಡ್ರಿ, ಅವ್ರಿಗೆಷ್ಟು ಮನ ಪರಿವರ್ತನೆ ಆಯಿತು. ಶರಣಪ್ಪನ ಅನುಗ್ರಹದಿಂದ ಕಳ್ಳರಂಥ ಕಳ್ಳರೂ ಕೂಡ ತಮ್ಮ ಕಳ್ಳತನವನ್ನು ಬಿಟ್ಟು, ಯಪ್ಪ ಈ ಉಡಿಯೊಳಗೆ ಏನು ಇವತ್ತು ಶಿವನ ಪ್ರಸಾದ ಅಂತ ಕೊಟ್ಟಿದ್ದೀ, ಇದರ ಮೂಲಕ ಇನ್ನು ಮೇಲೆ ನಾವು ಕಾಯಕ ಮಾಡಿ ಬದುಕ್ತೀವಿ, ಕಳ್ಳತನ ಮಾಡೋದಿಲ್ಲ ಅಂತ ತಿಳ್ಕೊಂಡು ಕಳ್ಳರೂ ಕೂಡ ಪರಿವರ್ತನೆಯಾಗಿ ಶರಣರ ಪಾದಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ್ರು ಅನ್ನುವಂಥ ಅದ್ಭುತವಾದ ಪವಾಡ ಅವರ ಬದುಕಿನೊಳಗೆ ಬರುವಂಥದ್ದು. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ, ಕಳ್ಳತನ ಮಾಡಬಾರದು. ಹೌದು, ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತನು ಬ್ಯಾಡ ಎಲೆ ಮನವೇ, ಅಲ್ಲಂತನು ಬ್ಯಾಡ ಎಲೆ ಮನವೇ. ಯಾಕೆ ಚಿಂತೆ ಮಾಡುತ್ತೀರೆಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ, ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡುತ್ತೀರೆಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಮನವೇ ಮನವೇ ಅದು ಯಾರ್ದು ನೋಡ್ರಿ, ಅದು ಟಿವ್ಯಾಗ ನೋಡಿದ್ರಲ್ಲ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ. ಇದು 3 ದಿನದ ಸಂತಿ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ. ಇದು 3 ದಿನದ ಸಂತಿ ಎಲೆ ಮನವೇ. ಸೇರದವರ ಮುಂದೆ ಜಾರಿ ಬೀಳದಂತೆ, ಸೇರದವರ ಮುಂದೆ ಜಾರಿ ಬೀಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ, ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕೆ ಚಿಂತೆ ಮಾಡುತ್ತೀರೆಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ.
ಎಲೆ ಮನವೇ ಇದು ಹೇಸಿಕೆ ಸಂಸಾರ ಎಲೆ ಮನವೇ ಆಸೆಯ ಅಳಿಬೇಕು ಎಲೆ ಮನವೇ ಇದು ಹೇಸಿಕೆ ಸಂಸಾರ ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಹಾಂತೇಶ
ಚಿಂತ